ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಬಹಳ ದಿನಗಳಿಂದ ನಮ್ಮ ತರಗತಿಗಳು ಬಂದಿದ್ದಿಲ್ಲ. ಯಾಕಪ್ಪ ಅಂದರೆ ನಮಗೆ ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ನಾವು ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ತಮಗೆಲ್ಲರಿಗೆ ಸಾರಿ. ಸೊ ಯಾಕಪ್ಪ ಅಂದರೆ ಭಾಳ ದಿನಗಳಾಯಿತು ನಾವು ಕ್ಲಾಸ್ನ ಮಾಡಬೇಕಂತ ದಿನ ಅನ್ಕೊತೀವಿ. ಬಟ್ ಅದೇನಾಗ್ತಿದೆ ಅಂತಂದರೆ ಇನ್ನೂ ಸ್ವಲ್ಪ ತಡೆಗೆ ಆರಾಮಾಗುತ್ತೆ, ಇನ್ನೊಂದಿಷ್ಟಕ್ಕೆ ಆರಾಮಾಗುತ್ತೆ ಅಂತಂತ ಅಂದಂಗೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಭಾಳ ದಿನಗಳ ಟೈಮ್ ತೊಗೊಂಡ್ಬಿಡ್ತಿ. ಸೊ ನಿಮಗೆಲ್ಲರಿಗೆ ಸಾರಿ. ಸೊ ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಂತ ತೀರ್ಮಾನ ಮಾಡೇ ಬಿಟ್ಟಿದ್ದೀನಿ. ಏನೇ ಆಗಲಿ ಇವತ್ತು ಕ್ಲಾಸ್ ಮಾಡಬೇಕು ಅಂತ. ಸೊ ಇನ್ನೂ ಕಂಪ್ಲೀಟಾಗಿ ಆರಾಮಾಗಿಲ್ಲ. ಸೊ ಬಟ್ ಮಾಡಬೇಕು, ಹೌದಾ. ಫುಲ್ಲು ನಿದ್ದೆ ಮಾಡಿದ್ರು, ಮಲ್ಕೊಂಡ್ರು, ಎದ್ರು, ಯಾವಾಗ ಕ್ಲಾಸ್ ಮಾಡೇನು ಅನ್ನೋದೇ ಚಿಂತೆ. ಯಾಕಪ್ಪ ಅಂತಂದರೆ ಈ ಹುಡ್ರಿ ಅಂದ್ಕೊಂಬಿಟ್ರ ಸರಿ ಬಿಟ್ಬಿಟ್ರಲ್ಲಪ್ಪ ಅರ್ಧಕ್ಕ, ಹೌದಾ, ಏನು ಹಿಂಗೆ ಮಾಡಿದ್ರೆ ಹೆಂಗ ಅಂತ ಅಂದ್ಕೊಂಡ್ಬಿಡ್ತಾರೆ, ಎಲ್ಲೂ ಫೀಲ್ ಆಗಿಬಿಡ್ತಾರೋ ಹುಡ್ರು ಅನ್ನೋದಕ್ಕಿಂತ ನನಗೆ ಭಾಳ ಫೀಲ್ ಆಗಿದೆ. ಸೊ ಹಾಗಾಗಿ ಯಾವಾಗ ಕ್ಲಾಸ್ ಮಾಡ್ಯಾನು ಯಾವಾಗಿಲ್ಲ ಅನ್ನೋದ್ರ ಬಗ್ಗೆನೇ ಆಲೋಚನೆಗಳಾಗ್ಬಿಟ್ಟವು. ಸೊ ಹಂಗಾಗಿ ಇವತ್ತೇನಾದರೂ ಆಗಲಿ ಮಾತಾಡ್ಬಿಡಮ್ರಿ, ಕ್ಲಾಸ್ ಮಾಡೇ ಬಿಡಮ್ಮ ಅಂತ ತೀರ್ಮಾನ ಮಾಡೇ ಬಂದ್ಬಿಟ್ಟಿದ್ದೀನಿ. ಓಕೆನಾ? ಓಕೆ, ಇರಲಿ. ಅದು ಸ್ವಲ್ಪ ಹವಾಮಾನ ವೈಪರೀತ್ಯದಿಂದ ನೋಡ್ರಿ ಕ್ಲೈಮೇಟ್ ಹೆಂಗೈತು. ಒಂದು 5 ನಿಮಿಷಕ್ಕೆ ಮಳೆ ಆಗುತ್ತೆ, 5 ನಿಮಿಷಕ್ಕೆ ಮತ್ತೆ ಬಿಸಿಲು ಬೀಳ್ತದ. ಈ ರೀತಿ ಆಗೋದ್ರಿಂದ ಮನುಷ್ಯನಲ್ಲಿ ಹ್ಯುಮಿಡಿಟಿ ಏನಾಗುತ್ತೆ, ಒಂದು ಸ್ವಲ್ಪ ಏರುಪೇರು ಆಗ್ತಿರ್ತದೆ. ಆದರೆ ಎಕ್ಸ್ಪೆಷಲಿ ನೆಗಡಿ ಆಗ್ಬಿಡಿತಪ್ಪ ಅಂತಂದ್ರೆ ಏನೂ ಮಾಡೋಕ್ಕೂ ಆಗಲ್ಲ, ಹೌದಾ. ಈಗ ನಾನು ಮಾತಾಡ್ಬೇಕಪ್ಪ ಅಂತಂದ್ರೆ ನಿಮಗೆ ವಾಯ್ಸ್ ಚೆನ್ನಾಗಿ ಬರ್ಬೇಕಲ್ರಿ. ಹಾಗಾಗಿ ಆದರೂ ಸ್ವಲ್ಪ ಕ್ಲಿಯರೆನ್ಸ್ ಎಲ್ಲಿ ಅನ್ನೋದಕ್ಕೋಸ್ಕರ ಆದರೂ ಸ್ವಲ್ಪ ಟೈಮ್ ತೊಗೊಂಡೆ. ಹಾಗಾಗಿ ಇಟ್ಸ್ ಓಕೆ. ಇನ್ನು ಮುಂದೆ ಡೈಲಿ ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ಇನ್ನು ಮುಂದೆ ಇನ್ನೂ ಅದ್ಭುತ ರೀತಿಯಲ್ಲಿ ಕ್ಲಾಸ್ನ ತೊಗೊಂಡು ಹೋಗ್ತೀನಿ. ಓಕೆನಾ? ಓಕೆ, ಕ್ಷಮೆ ಇರಲಿ ಸ್ವಲ್ಪ. ಓಕೆ, ಇವತ್ತು ಬಿಮ್ಸ್ಟೆಕ್ ಎಲ್ಲರಿ, ಬಿಮ್ಸ್ಟೆಕ್. ಓಕೆ, ನಾವು ಬಿಮ್ಸ್ಟೆಕ್ನ ನೋಡೋದಕ್ಕಿಂತ ಪೂರ್ವ ಭಾಗದೊಳಗಡೆ ನಾವು ಬಿಮ್ಸ್ಟೆಕ್ ಯಾವ ರೀತಿಯಾಗಿ ಬಂತು, ಹೌದಾ, ಇದು ಎಸ್ಟಾಬ್ಲಿಷ್ಮೆಂಟ್ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನ ಹೇಳ್ತೀವಿ. ಓಕೆನಾ? ಸೊ ಫಸ್ಟ್ ಇವಾಗ ನೋಡಮ್ರಿ ಬಿಮ್ಸ್ಟೆಕ್. ಓಕೆ, ಬಿಮ್ಸ್ಟೆಕ್ ನಾವು 1997 ಜೂನ್ 6 ಬಂತಂತ ಹೇಳ್ತೀವಿ, ಹೌದಾ. ಇದಕ್ಕೇನಂತಾರಪ್ಪ ಅಂದ್ರೆ ಬ್ಯಾಂಕಾಕ್ ಡಿಕ್ಲರೇಷನ್ ಅಂತಾರ. ಬ್ಯಾಂಕಾಕ್ ಎಲ್ಲಿ ಬರುತ್ತೆ ಹೇಳ್ರಿ? ಬ್ಯಾಂಕಾಕ್ ಎಲ್ಲಿ ಬರುತ್ತ ನೋಡ್ರಿ, ವಿಚಾರ ಮಾಡ್ರಿ. ಬ್ಯಾಂಕಾಕ್ ಹೌದಲ್ರಿ? ಬ್ಯಾಂಕಾಕ್ ಎಲ್ಲಿ ಬರುತ್ತಾ ನೋಡ್ರಿ. ಇಲ್ಲ ನೀವು ಮ್ಯಾಪ್ ಎಲ್ಲ ಹಾಕಿದೀನಿ, ಓಕೆನಾ. ಭಾರತ, ನೇಪಾಳ, ಹೌದಾ. ನೋಡ್ರಿ ಇವಾಗ ವಿಚಾರ ಮಾಡ್ರಿ, ಬ್ಯಾಂಕಾಕ್ ಎಲ್ಲಿ ಬರುತ್ತ? ಎಲ್ಲಿ ಬರುತ್ತೆ ಹೇಳ್ರಿ ಬ್ಯಾಂಕಾಕ್? ಥೈಲ್ಯಾಂಡ್ ಒಂದು ಕ್ಯಾಪಿಟಲ್ ಸಿಟಿ, ಹೌದಲ್ರಿ? ಓಕೆ. ಈ ಬ್ಯಾಂಕಾಕ್ ಒಳಗಡೆ ಏನಾಗುತ್ತಪ್ಪ ಅಂತಂದ್ರ 4 ರಾಷ್ಟ್ರಗಳು ಸೇರಿ ಏನ್ ಮಾಡ್ತಾವ್ರಿ, ಒಂದು ಬ್ಯಾಂಕಾಕ್ ಡಿಕ್ಲರೇಷನ್ ನ ತಗೊಂಡ್ಬರ್ತಾವ. 1997 ಜೂನ್ 6. ಓಕೆನಾ? ಇದಕ್ಕೇನಂತಾರ್ರಿ? ಬ್ಯಾಂಕಾಕ್ ಡಿಕ್ಲರೇಷನ್ ಅಂತಾರ. ಇಲ್ಲಿ ಏನಾಗಿರ್ತಪ್ಪ ಅಂತಂದ್ರ ಫಸ್ಟ್ ಇಲ್ಲಿ BIST ಅಂತ ಬಂದು ಮುಂದ EC ಅಂತ ಒಂದಿರ್ತದ. ಸೊ ಇದೇನಪ್ಪಾ ಅಂದ್ರೆ ಎಕನಾಮಿಕ್ ಕೋಪರೇಷನ್. B ಅಂದ್ರೆ ಏನ್ ಹೇಳ್ರಿ? ಬಾಂಗ್ಲಾದೇಶ್. ದೆನ್ I ಅಂದ್ರೆ ಇಂಡಿಯಾ, S ಅಂದ್ರೆ ಶ್ರೀಲಂಕಾ, T ಅಂದ್ರೆ ಥೈಲ್ಯಾಂಡ್. ಈ 4 ರಾಷ್ಟ್ರಗಳು ಸೇರಿ ಏನ್ ಮಾಡ್ತಾರೆ 1997 ಒಳಗಡೆ ಬಿಸ್ಟ್ ಎಕನಾಮಿಕ್ ಕೋಪರೇಷನ್ ಅಂತ ಮಾಡ್ಕೊಂತಾವ. ಯಾವ್ಯಾವ ಹೇಳ್ರಿ? 4 ರಾಷ್ಟ್ರಗಳು. ಫಸ್ಟ್ ಒಂದು ಬಾಂಗ್ಲಾದೇಶ, ದೆನ್ ಇಂಡಿಯಾ, ದೆನ್ ಶ್ರೀಲಂಕಾ, ದೆನ್ ಥೈಲ್ಯಾಂಡ್. ಓಕೆನಾ? ಬ್ಯಾಂಕಾಕ್ ಡಿಕ್ಲರೇಷನ್ ನೋಡ್ರಿ, ಮೊನ್ನೆ ನಾನು ಹೇಳಿದ್ದೆ ಢಾಕಾ ಡಿಕ್ಲರೇಷನ್ ಅಂತ ಓದ್ ಕ್ಲಾಸ್ ಒಳಗಡೆ, ಹೌದಿಲ್ರಿ? ಇಲ್ಲಿ ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ. ಸೊ ಇದರ ಜೊತೆ ನಾನು ಅವತ್ತೇ ಹೇಳಿದ್ದೆ ಇನ್ನೂ ಡಿಕ್ಲರೇಷನ್ ಗಳು ಬರ್ತವೆ ನೆಕ್ಸ್ಟ್ ಅಂತ. ಓಕೆ, ಇಲ್ಲಿ ನೋಡ್ರಿ ಈಗ. ಓಕೆ, ಇಲ್ಲಿ ಎಷ್ಟಾದ್ರು ನೋಡ್ರಿ 4 ನೇಷನ್ಸ್ ಸಾರಿ 4 ನೇಷನ್ಸ್. ಫಸ್ಟ್ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್. ಏನಾಯ್ತಲ್ರಿ? BIST ಇಂದ EC ಅಂದ್ರೆ ಎಕನಾಮಿಕ್ ಕೋಪರೇಷನ್, ಆರ್ಥಿಕ ಒಂದು ಸಹಕಾರ. ಇವೇನಾಯ್ತಲ್ರಿ ಫಸ್ಟ್ ಜಾರಿಗೆ ಬಂತು. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಎಷ್ಟಾಗಿದ್ದು? ಜೂನ್ 6. ದೆನ್ ಡಿಸೆಂಬರ್ 22, 1997 ಒಳಗಡೆ ಇನ್ನು ಒಂದು ರಾಷ್ಟ್ರ ಬರ್ತದ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಅದು ಮಯನ್ಮಾರ್.
ಮಯನ್ಮಾರ್ ಬಂದಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ ಬಿಷ್ಟಿದ್ ಏನಾಗುತ್ತೆ ನೋಡ್ರಿ, ಆಮೇಲೆ BIMST ಆಯ್ತು. ಹೌದಾ, ಅವಾಗ ಏನ್ ಮಾಡಿದ್ರಿ, ಬಿಮ್ಸ್ಟೆಕ್ ಮಾಡಿದ್ರು ನೋಡ್ರಿ. ಬಿಮ್ಸ್ಟೆಕ್ ಯಾವಾಗ ಬಂತು, 1997 June 6 ಅಂತ ಹೇಳ್ತೀವಿ. ಹೌದಾ, ಯಾವ ರಾಷ್ಟ್ರಗಳು ಸೇರಿದ್ವು ಫಸ್ಟ್ಗೆ, ಬಿಸ್ಟ್ ಆಗಿದ್ವು 4 nations. ಆಮೇಲೆ 5th ಯಾವ್ದು ಬಂತ್ರಿ, ಮಯನ್ಮಾರ್ ಬಂತು. ಅವಾಗ ಏನಾಯ್ತು, ಬಿಮ್ಸ್ಟೆಕ್ ಆಯ್ತು. ಇಲ್ಲಿವರೆಗೆ ಇದಾಗಿದ್ದು ನೋಡ್ರಿ, ಇಲ್ಲಿ ಬರ್ತೀವಿ ನೋಡ್ರಿ ಬಿಮ್ಸ್ಟೆಕ್. ಹೌದಾ, ಇದಾಯ್ತು. ಇದಾದ್ಮೇಲೆ ಯಾವಾಗ ಹೇಳಿರೋದು, December 22. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಒಳ್ಳೆ ಇನ್ನು ಎಷ್ಟು ರಾಷ್ಟ್ರಗಳು ಕೊಡ್ತೀವಿ, ಈಗ ಎಷ್ಟಾಗ ನೋಡ್ರಿ, ಇಲ್ಲಿ 4, ಇದೊಂದು 5, ಇನ್ನು ಟೂ ನೇಷನ್ಸ್ ಕೊಡ್ತಾವ್ರಿ. ಯಾವ್ಯಾವಪ್ಪ ಅಂತಂದ್ರ ನೇಪಾಳ, ದೆನ್ ಭೂತಾನ್. ಓಕೆನಾ, ಇವು ಯಾವಾಗಪ್ಪ ಅಂದ್ರೆ 2004 ಒಳಗಡೆ 2004 ಒಳಗಡೆ ಕೂಡ್ತಾವಲ್ರಿ. ಅವಾಗ ಏನಾಗತ್ತಾ, ಫಸ್ಟ್ ಸಮ್ಮಿಟ್ ಆಗುತ್ತಾ, ಫಸ್ಟ್ ಸಮ್ಮಿಟ್ ನೋಡ್ರಿ. ನೆನ್ಪಿಡ್ರಿದ್ನ, ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿ ಬರ್ದಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ಓಕೆನಾ, ಯಾಕಪ್ಪ ಅಂತಂದ್ರ ನೀವ್ ಏನ್ ಅನ್ಕೊಂಡ್ಬಿಡ್ತೀರ, ಇಲ್ಲಿ ಬರೋದ್ ಅಷ್ಟೇ ಡಿಸ್ಕಷನ್ ಮಾಡ್ತಾರ ಸರ್ ಅನ್ಕೊಂಡ್ಬಿಟ್ಟಿದ್ರ. ನೋ, ಇಲ್ಲಿ ನಾನ್ ನೋಡ್ರಿ ಈಗ ಈ ನೋಡ್ರಿ ಇದೈತಲ್ಲ, ಇದು ಬಹಳ ಇಂಪಾರ್ಟೆಂಟ್. ಇಷ್ಟು ಬ್ಯಾಕ್ ಗ್ರೌಂಡ್ ಹೇಳಕ್ ಕುಂತೀನಿ ನೋಡ್ರಿ. ಈ ಒಂದು ಇದನ್ನ ನೀವ್ ಹಿಂಗ ತಿಳ್ಕೊಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಮೈಂಡ್ ಒಳಗೆ ಉಳಿತೈತಿ ನೋಡ್ರಿ. 2004 ಒಳಗಡೆ ಫಸ್ಟ್ ಸಬ್ಮಿಟ್ ಮಾಡ್ತಾರ. ಎಲ್ಲಿಪ್ಪ ಅಂತಂದ್ರ ಬ್ಯಾಂಕಾಕ್ ಒಳಗಡೆ. ಹೌದಾ, ಸೆಕೆಂಡ್ ಸಬ್ಮಿಟ್ ಇಂಡಿಯಾದೊಳಗಡೆ ಆಗ್ತದ. ಇದು ಬಹಳ ಇಂಪಾರ್ಟೆಂಟು. ಆಮೇಲೆ ಎಷ್ಟು ವರ್ಷಕ್ಕೊಮ್ಮೆ ಸಬ್ಮಿಟ್ಗಳು ನಡೀತಾವಪ್ಪ ಅಂತಂದ್ರೆ ಇವು 3 ವರ್ಷಕ್ಕೊಮ್ಮೆ ಸಬ್ಮಿಟ್ಗಳು ನಡೀತಾವ. 2004 ಒಳಗಡೆ ಸಬ್ಮಿಟ್ ಯಾವಾಗ ಎಷ್ಟ್ರಾಗ ಆಯ್ತಲ್ರಿ, 2004 ಒಳಗಡೆ ಏನಾಯ್ತು, ಇಲ್ಲಿ ಎರಡು ನೇಷನ್ಗಳು ಬಂದು. ಯಾವ್ಯಾವು, ಒಂದು ನೇಪಾಳ, ಇನ್ನೊಂದು ಭೂತಾನ್. ಓಕೆನಾ, ಆಮೇಲೆ ಏನಾಯ್ತಲ್ರಿ, ಇಲ್ಲಿಗ ಫಸ್ಟ್ ಸಬ್ಮಿಟ್ ಆಗೈತೆ ಅದೇ ಟೈಮ್ ಒಳಗಡೆ. ಹೌದಾ, ಸೆಕೆಂಡ್ ಸಬ್ಮಿಟ್ ಯಾವಾಗ ಆಯ್ತು ಅಂತ ಹೇಳಿದ್ನೆ, ಇಲ್ಲಿ ಇಂಡಿಯಾದೊಳಗಡೆ ಆಯ್ತು ಅಂತ ಹೇಳಿದ್ನೆ. ಎಷ್ಟು ವರ್ಷಕ್ಕೊಮ್ಮೆ ಆಗ್ತಾವ ಅಂತ ಹೇಳಿದ್ವಿ, 3 ವರ್ಷಕ್ಕೊಮ್ಮೆ ಆಗ್ತಾವ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಎಷ್ಟೇ ಇಶ್ಯೂ ಆಗುತ್ತೆ ಹೇಳ್ರಿ, 2008 ಒಳಗಡೆ ಆಗುತ್ತಾ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ. ಹಿಂಗ ನೀವು ಏನ್ ಮಾಡ್ಕೊಂಡ್ ಬರ್ಬೇಕ್ರಿ, ಒಂದು ಸ್ಟ್ರಕ್ಚರ್ ನ, ಮೈಂಡ್ ಮ್ಯಾಪ್ ನ ರೆಡಿ ಮಾಡ್ಕೋಬೇಕು ಮೈಂಡ್ ಒಳಗಡೆ. ಅವಾಗ ಎಕ್ಸಾಮ್ ನ ಕ್ಲಿಯರ್ ಮಾಡಕ್ ಆಗತ್ತಾ. ಬಟ್ ನೀವ್ ಏನ್ ಮಾಡ್ತೀರಿ, 1 ಲೈನರ್ ನ ಓದ್ತೀರಿ. ಇಟ್ ಈಸ್ ನಾಟ್ ಇಂಪ್ಯಾಕ್ಟ್. ಓಕೆನಾ, ಇದು ನಿಮಗೆ ಕೆಲ್ಸಕ್ಕೆ ಬರಲ್ಲ, ಪಕ್ಕ ಬರಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಓದ್ದಾಗ ಏನಾಗತ್ತೆ ಹೇಳ್ರಿ. ನೋಡ್ರಿ, ಈಗ ಎಷ್ಟು ಚಂದ ಹೇಳಿ ನೋಡ್ರಿ. ಈಗ ಇಲ್ಲಿ ಎಲ್ಲ ಹೇಳ್ಬಿಡ್ತೀನಿ. ಓಕೆನಾ, ಏನ್ ಬರ್ದೀನಿ ಎಲ್ಲ ಹೇಳ್ಬಿಡ್ತೀನಿ. ಓಕೆ, ಏನಾಯ್ತು, ಈಗ ಬ್ಯಾಂಕಾಕ್ ಡಿಕ್ಲರೇಷನ್ ಆಗಿತ್ತು. ಎಲ್ಲಿ 1997 ಒಳಗಡೆ June 6 ಒಳಗಡೆ. ಬಾಂಗ್ಲಾದೇಶ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು. ಹೌದಾ, ಸೊ ಇವಾಗ ನಾವು ಬಿಮ್ಸ್ಟೆಕ್ ಅಂತ ಕರೆದಿವಿ. ಸರ್ ಬಿಮ್ಸ್ಟೆಕ್ ಅಂದ್ರೆ ಫುಲ್ ಫಾರ್ಮ್ ಏನ್ರಿ ಸರ್ ಅಂತ ಹೇಳ್ತೀರಿ. ಇಲ್ಲಿ ನೋಡ್ರಿ, ಈಗ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಪರೇಷನ್. ಸೊ ಇಲ್ಲಿ ನಾವು ಫಸ್ಟ್ ಏನ್ ನೋಡ್ತಿದ್ವಿ, ಓನ್ಲಿ ಎಕನಾಮಿಕ್ ಕೋಪರೇಷನ್ ಅಂತ ನೋಡ್ತಿದ್ವಿ. ಇಲ್ಲಿ ಏನ್ ನೋಡ್ರಿ, ಮಲ್ಟಿ ಸೆಕ್ಟರಲ್ ಅಂತಂದ್ರ ಬಹು ಆಯಾಮ ಪೂರ್ವಕವಾಗಿ. ಹೌದಾ, ವಿವಿಧ ಉದ್ದೇಶಗಳು. ಎಲ್ಲಿ ಬೇ ಆಫ್ ಬೆಂಗಾಲ್, ಇದು ಬೇ ಆಫ್ ಬೆಂಗಾಲ್. ಹೌದಿಲ್ರಿ, ಈ ಸರೌಂಡ್ ಕಾಣುತ್ತಲ್ಲ, ಹೌದಿಲ್ರಿ. ಅದಕ್ಕೆ ಇದ್ ನಾಕಿನ ಮ್ಯಾಪ್ ನೋಡ್ರಿ. ಈಗ PPT ರೆಡಿ ಮಾಡಿದ್ರ ನಿಮ್ಗೆ ಇನ್ನೂ ಚಂದ ಈಗ ಮ್ಯಾಪ್ ಡೈರೆಕ್ಟ್ ಸಿಕ್ತಿದ್ವು. ಬಟ್ ನಾವೇನಾಗ್ಬೇಕು, ಈಗ ಕೈಲಿ ಹಾಕ್ಬೇಕು. ಇಲ್ಲಿ ಏನಾಗುತ್ತಾ, ಇನ್ನೊಂದಿಷ್ಟು ನಮ್ದು ಹಾರ್ಡ್ ವರ್ಕ್ ಜಾಸ್ತಿ ಆಗುತ್ತಾ, ಬಟ್ ಟ್ಯಾಲೆಂಟ್ ಜಾಸ್ತಿ ಬರ್ತದೆ ಅಷ್ಟೇ. ಇಷ್ಟು ವೆರಿ ಸಿಂಪಲ್. ಸೊ ನೋಡ್ರಿ, ಈಗ ಏನಾಯ್ತು ನೋಡ್ರಿ, ಈಗ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಪರೇಷನ್ ಬೇ ಆಫ್ ಬೆಂಗಾಲ್ ನೋಡ್ರಿ. ಈ ಒಂದು ಭಾಗದೊಳಗಡೆ ಅರ್ಥ ಮಾಡ್ಕೊಂಡ್ಬಿಡ್ರಿ. ಈಗ ಎಲ್ಲ ನೀಟಾಗಿ ಹೇಳ್ಬಿಡ್ತು ನೋಡ್ರಿ. ಈ ಭಾಗದೊಳಗಡೆ ನೋಡ್ರಿ ಇದೈತಲ್ಲ, ಈಗ ಇದು ನಮ್ಮ ಭಾಗ. ಯಾವ್ದ್ರದ್ದು, ಬಿಮ್ಸ್ಟೆಕ್. ಇದು ಬಿಮ್ಸ್ಟೆಕ್ ನೇಷನ್ಸ್ ಮ್ಯಾಪ್ ಇದಂಗಿದೆ ಈಗ. ಓಕೆನಾ, ಇಂಡಿಯಾ ಐತಿ. ಹೌದಾ, ಇಲ್ಲಿ ಬಾಂಗ್ಲಾದೇಶ್. ಓಕೆನಾ, ನೇಪಾಳ್, ಭೂತಾನ್. ಹೌದಿಲ್ರಿ. ದೆನ್ ಮಯನ್ಮಾರ್, ಥೈಲ್ಯಾಂಡ್, ಶ್ರೀಲಂಕಾ ನಾವದೀವಿ. ಅದು ಬಿಡ್ರಿ, ಈಗ 1 2 3 4 5 6 7 7 ಕಂಟ್ರಿಗಳದವ. ಇದು 7 ಕಂಟ್ರಿಗಳು. ಸರ್ ಇದರ ಒಂದು ಕೇಂದ್ರ ಕಚೇರಿ ಇಲ್ಲಿ ಸರ, ಇದರ ಒಂದು ಕೇಂದ್ರ ಕಚೇರಿ ಐತಿ ಹೇಳ್ರಿ, ಬಾಂಗ್ಲಾದೇಶದ ಢಾಕಾದೊಳಗಡೆ ಐತಿ. ಹೌದಾ, ಬ್ಯಾಂಕಾಕ್ ಡಿಕ್ಲರೇಷನ್ ಆಗಿರಬಹುದು. ಬ್ಯಾಂಕಾಕ್ ಡಿಕ್ಲರೇಷನ್ ಎಲ್ಲ ಐತಿ, ಥೈಲ್ಯಾಂಡ್ ಒಳಗಡೆ ಆಗೈತಿ. ಇದು ಯಾವುದು, ಮಯನ್ಮಾರು. ಇಲ್ಲಿ ಬರೋದು ಲಾವೋಸ್ ಅಂತ ಬರ್ತದ. ಹೌದಾ, ಮೇಲ್ ಇರ್ತಕ್ಕಂಥದ್ದು ಚೀನಾ. ನಿಮಗೆ ಅವನೇ ಹೇಳಿನಿ, ಮ್ಯಾಪ್ ಗಳನ್ನ ನೀವು ಚಂದ ರೀಡ್ ಮಾಡ್ಬೇಕು. ಎಷ್ಟು ಚಂದ ರೀಡ್ ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆ ಅಭ್ಯಾಸ ಆಗುತ್ತಾ. ಅಭ್ಯಾಸ ಆಯ್ತಪ್ಪ ಅಂದ್ರೆ ನಿಮ್ ಎಕ್ಸಾಮ್ ಒಳಗಡೆ ಒಳ್ಳೆ ರಿಸಲ್ಟ್ ಬರಕ್ ಕಾರಣ ಆಗುತ್ತಾ. ನೋಡ್ರಿ, ಇಲ್ಲಿ ನೇಪಾಳ, ಭೂತಾನ್ ಎಷ್ಟು ಚಂದ ಮ್ಯಾಪ್ ಹಾಕಿ ನೋಡ್ರಿ.
ಆಕಿ ಹೇಳ್ರಿ ನೀವ್ ಅಕ್ಕೆ ಹೋಗ್ರಿ, ನೀವ್ ಇದನ್ನ ಬರೀ ಹಿಂಗ್ ಬರ್ಕೊಳದಲ್ಲ, ನೀವು ಸಮೇತ ಏನ್ ಮಾಡ್ಬೇಕು, ನೋಟ್ಬುಕ್ ಒಳಗೆ ಹಿಡಿದ್ರಾಗ ಮ್ಯಾಪ್ ಹಾಕಿ ನೆನ್ಪಿಟ್ಕೋಬೇಕು. ಯಾವಾಗ ನೀವು ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅವಾಗ ನೀವು ರಿಸಲ್ಟ್ ನಾಗ ಏನ್ ಮಾಡಕ್ ಸಾಧ್ಯ. ನಿಜವಾಗ್ಲೂ ನಾನು ಸಮೇತ ಏನ್ ನೋಟ್ಸ್ ಮಾಡಿದ್ರಿ ಇದೇ ರೀತಿನೇ ನೋಟ್ಸ್ ಮಾಡೋದು. ಡೆಫಿನೆಟ್ಲಿ ನನಗೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಏನೋ ಒಂದು ಸಬ್ಮಿಟ್ ಆಗೈತಿ, ಎಲ್ಲಾಗೈತಿ, ಏನಾಗೈತಿ, ಏನಿಲ್ಲ. ಹೌದಾ ನೋಡ್ರಿ, ಬೇ ಆಫ್ ಬೆಂಗಾಲ್ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸ್ಟ್ರಾಟಜಿಕ್ ಪಾಯಿಂಟ್ಸ್ ಅದಾವ ಇಲ್ಲಿ ನೋಡ್ರಿ. ಈಗ ನಾನು ಇಲ್ಲಿ ಒಂದ್ ಕಡೆ ಏನ್ ಮಾಡೀನ್ರಿ, ಈ ತರ ಸಿಂಬಲ್ ಹಾಕಿನಿ. ಇದೇನಪ್ಪಾ ಅಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬರ್ತಾವಲ್ರಿ. ಹೌದಾ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮಲಕ್ಕ ಜಲಸಂಧಿ ಅಂತ ಬರ್ತ್ರಿ ಕೆಳಗಡೆ. ಹೌದಾ ಯಾವ್ದ್ರಿ, ಈಗ ನಾನು ಇದು ಥೈಲ್ಯಾಂಡ್ ಅಂತ ಹೇಳಿದ್ವಲ್ಲ, ಅದ್ರ ಕೆಳಗಡೆ ಮತ್ತೆ ಒಳ್ಳೆ ಇಂಡೋನೇಷ್ಯಾ ಅವೆಲ್ಲ ಬರ್ತಾವ್ರಿ ಇಲ್ಲಿ. ಹೌದಾ ಆ ರಾಷ್ಟ್ರಗಳು ಬರ್ತಾವ, ಅಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್ ನಾವಿದೀವಿ ಇಲ್ಲಿ. ಇವೆಲ್ಲ ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟು ನಮಗೆ ಇಂಡಿಯಾದವ್ರಿಗೆ. ಮೇನ್ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರ ಚೀನಾನ ಕಂಟ್ರೋಲ್ ಮಾಡ್ಬೇಕು ನಾವು. ಯಾರನ್ನ ಕಂಟ್ರೋಲ್ ಮಾಡ್ಬೇಕು ಹೇಳ್ರಿ, ಚೀನಾನ ಕಂಟ್ರೋಲ್ ಮಾಡ್ಬೇಕು. ಇದೆಲ್ಲ ಮಾಹಿತಿಗಳು ಬೇಕು ನಮಗೆ. ಬರೀ ಓರಿಯೆಂಟೇಶನ್ ಆಗಿರೋದು ಬರೀ ಒಂದು ಇಂಪಾರ್ಟೆಂಟ್ ಅಲ್ಲ ನೋಡ್ರಿ. ನಾವು ಬರೀ ಒಂದ ನೋಡಿದ್ವಿ, ಈಗ ಇಷ್ಟೆಲ್ಲ ಏನು ನಾನು ಹೇಳೇ ಇಲ್ಲ, ಇಷ್ಟೆಲ್ಲ ಹೇಳಕ್ ಬಂದಿನ್ರಿ. ಹೌದಾ ಎಲ್ಲಿ ಐತಿ ಕೇಂದ್ರ ಕಚೇರಿ, ಇಲ್ಲಿ ಐತಿ, ಇಷ್ಟು ರಾಷ್ಟ್ರಗಳದಾವ, ಯಾವ್ಯಾವ ಅಂತ ನಿಮಗೆ ಇಲ್ಲಿ ಮ್ಯಾಪ್ನಾಗ ಹಾಕ್ಬಿಟ್ಟಿನಿ. ಮತ್ ನಿಮಗೆ ಅದ್ರ ಬಗ್ಗೆ ನೆನ್ಪಿಡ್ಬೇಕಪ್ಪ. ಇಷ್ಟೇ ನಮ್ ಭಾಗದಿಂದ ಈ ಕಡೆ ಬಂದ್ಬಿಡ್ರಿ. ನಮ್ ಭಾಗಕ್ಕೆ ಯಾವ್ಯಾವ ಟಚ್ ಆಗ್ಯಾವ ಅಷ್ಟೇ ನೋಡ್ರಿ. ನಮ್ ಭಾಗಕ್ಕೆ ಯಾವ್ಯಾವ ಟಚ್ ಆಗ್ಯಾವ ನೋಡ್ರಿ. ನಮ್ ಭಾಗಕ್ಕೆ ನೋಡ್ರಿ, ಈಗ ಫಸ್ಟ್ ಇಲ್ಲಿ ಜಲಸಂಧಿಯಿಂದ ಶ್ರೀಲಂಕಾ ಟಚ್ ಆಗುತ್ತೆ ಸೀದಾ. ಫಸ್ಟ್ ರಾಮ ಸೇತುವೆ ನೆನಪಾತ, ಹಂಗ. ಆಮೇಲೆ ಮೇಲೆ ನೇಪಾಳ ಒಂದು ಗಂಟೆನೆ ಸೀಟ ನೆನಪಿರ್ಬೇಕ್ರಿ, ಮಿತಾಲಿ. ಹೌದಾ ಜನಕ ಮಹಾರಾಜ. ಹೌದಾ ಭೂತಾನ್ ಉದ್ದರ್. ಹೌದಾ ಇಲ್ಲಿ ನೋಡ್ರಿ, ಈಗ ಬಾಂಗ್ಲಾದೇಶ್. ಹೌದಾ ರೆಹಮಾನ್ ನೋಡ್ರಿ, ಮೊನ್ನೆ ಹೇಳಿದ್ ನೋಡ್ರಿ, ಜಿಯಾವುರ್ ರೆಹಮಾನ್ ಅವರು ಏನ್ ಮಾಡ್ತಾರ್ರಿ, ಸಾರ್ಕ್ ಸ್ಥಾಪನೆಗಾಗಿ ಒಂದು ಪರಿಕಲ್ಪನೆ ತಗೊಂಡ್ ಬಂದ್ರಂತ. ಹೌದಲ್ರಿ, ಅದ್ರ ಬಗಲಿರ್ತಕ್ಕಂಥದ್ದೇ ಮಯನ್ಮಾರು ಒಳಗಡೆ ಯಾವಾಗ ಆಡಳಿತ ಬರಕ್ ಅಂತ ಗೊತ್ತಾಗೋಲ್ತು, ಹಂಗೈತಿ. ಹೌದಾ ಆಮೇಲೆ ಇಲ್ಲಿ ಥೈಲ್ಯಾಂಡ್ ಐತಿ. ಥೈಲ್ಯಾಂಡ್ ರಾಜಧಾನಿ ಯಾವುದು, ಬ್ಯಾಂಕಾಕ್ ಡಿಕ್ಲರೇಷನ್. ಗೊತ್ತಾಯ್ತಾ? ಇದು ನೋಡ್ರಿ ಏನಾಯ್ತು, ಫಸ್ಟ್ ಬಿಸ್ಟ್ ಆಯ್ತು, ಆಮೇಲೆ ಬಿಮ್ಸ್ಟೆಕ್ ಆಯ್ತು. ಬಿಮ್ಸ್ಟೆಕ್ಗೆ ಬೇ ಆಫ್ ಬೆಂಗಾಲ್ ಇನ್ಸ್ಟಿಟ್ಯೂಟ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಪರೇಷನ್ ಅಂತ ಹೇಳಿದ್ರು. ಇದು ನೋಡ್ರಿ ಫಸ್ಟ್ ಸಮಿಟ್ ಎಲ್ಲ ಆಯ್ತು ಬ್ಯಾಂಕಾಕ್ ಒಳಗಡೆ. ಸೆಕೆಂಡ್ ಎಷ್ಟ್ರಾಗ ಆಯ್ತು 2004 ಒಳಗಡೆ. 2004 ಒಳಗಡೆ ಯಾವ ಕಂಟ್ರಿಗಳು ಜಾಯ್ನ್ ಆದವು, ನೇಪಾಳ ಅಂಡ್ ಭೂತಾನ್ ಜಾಯ್ನ್ ಆದವು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ಕೇಳ್ತಾರ, ಪಕ್ಕಾ ಕ್ವಶನ್ ಕೇಳ್ತಾರ್ರಿ. ಯಾವಾಗ ಯಾವ ದೇಶಗಳು ಬಂದು ಎಷ್ಟನೇ ಇಶ್ಯೂ ಒಳಗಡೆ, ಅವಾಗ ಯಾವ ಸಮಿಟ್ ಒಳಗಡೆ ಅಂತ. 2008 ಒಳಗಡೆ ಎಲ್ಲಿ ಆಯ್ತ್ರಿಪ್ಪ ಅಂತಂದ್ರೆ ಇಂಡಿಯಾದೊಳಗೆ ಆಯ್ತು. ಯಾಕಪ್ಪ ಇದು ಎದಕ್ಕೆ ಇಂಪಾರ್ಟೆಂಟ್ ಹೇಳ್ರಿ, ಇಂಡಿಯಾ ಅನ್ನೋದಕ್ಕೆ ಇಂಪಾರ್ಟೆಂಟು. ನಾನು ಅವಾಗ್ಲೇ ಹೇಳಿನಿ ಇಂಡಿಯಾ ಎಲ್ಲೈತೆ ಅದೆಲ್ಲ ಇಂಪಾರ್ಟೆಂಟ್ ಅಂತ. ಇಂಡಿಯಾದವ್ರು ಯಾರಾಗಿರ್ಬೋದು, ಇಂಡಿಯಾ ಎಲ್ಲೈತೆ ಅನ್ನೋದು. ಹೌದಾ ಈ ರೀತಿಯಾಗಿ. ಹೌದಾ ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ನೆಕ್ಸ್ಟ್ 3 ಇಯರ್ಸ್ ಒಂದು ಸಬ್ಮಿಟ್ ಆಗ್ಬೇಕು. ಹೌದಲ್ರಿ, ಅದೇ ರೀತಿ 2 ಇಯರ್ಸ್ಗೆ ಸೆಕ್ರೆಟರಿ ಜನರಲ್ ಚೇಂಜ್ ಆಗ್ತಾರ. ಇದನ್ನು ಬರ್ಕರಿ, ನಾನು ಬರೀ ಹೇಳೋದ, ನೀವು ಸುಮ್ಮನೆ ಕೇಳೋದಲ್ಲ. ಓಕೆನಾ? ಏನ್ ಹೇಳ್ತಿರ್ತಾರಲ್ಲ ಇಂಪಾರ್ಟೆಂಟ್, ಅದನ್ನ ನೀವು ನೋಟ್ಬುಕ್ ಅಂತ ನೋಟ್ ನಲ್ಲಿ ನೋಟ್ ಮಾಡ್ಕೋಬೇಕು. ಅದು ಬಹಳ ಮಹತ್ವದ್ದು. ನೀವು ಬರೇ ನಾನು ಇಲ್ಲಿ ಬರ್ದ ಅಷ್ಟೇ ಇಂಪಾರ್ಟೆಂಟ್ ಅನ್ಕೊಂಡ್ಬಿಟ್ಟಿರಾ? ಇಲ್ಲ, ನಾನು ಹೇಳತ್ನಾಗ ನೋಡ್ರಿ ಇಷ್ಟೆಲ್ಲ ವಿಷಯಗಳು ಬಂದು. ಹೌದು ಹೇಳ್ರಿ, ನೋಡ್ರಿ ಈಗ ಚೀನಾ ಕೌಂಟರ್ಗೋಸ್ಕರ ಇಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ, ಆಕ್ಟ್ ಈಸ್ಟ್ ಪಾಲಿಸಿ ಅಂತ ತರ್ತೀವಿ. ಆಕ್ಟ್ ಈಸ್ಟ್ ಪಾಲಿಸಿ. ಹೌದಾ 2014 ಒಳಗಡೆ. ಅದಕ್ಕಿಂತ ಮುಂಚಿತವಾಗಿ ನೈಬರ್ಹುಡ್ ಫಸ್ಟ್ ಪಾಲಿಸಿ ಅಂತ ಬರ್ತದ. ಓಕೆನಾ? ಇದು ಬಹಳ ಇಂಪಾರ್ಟೆಂಟ್. ಇದು ಕೂಡ ಯಾವಾಗ 2014 ಒಳಗಡೆ. ಯಾಕಪ್ಪ ಅಂದ್ರ ನಮ್ಮ ಭಾಗದಲ್ಲಿರ್ತಕ್ಕಂಥ ಸ್ನೇಹಿತರು ಬಹಳ ಮುಖ್ಯ ಅನ್ನೋದು ಫಸ್ಟ್ ಪಾಲಿಸಿ. ಹೌದಾ ಯಾವಾಗ ಹೇಳ್ರಿ, ನರೇಂದ್ರ ಮೋದಿ ಅವರು ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದ ತಕ್ಷಣ ಬಂದಿರತಕ್ಕಂಥ ಪಾಲಿಸಿಗಳು ಆಕ್ಟ್ ಇಷ್ಟು ಆಕ್ಟ್. ಹೌದಾ ಇದಕ್ಕಿಂತ ಮುಂಚೆ ಏನಿರ್ತಿಲ್ಲಿ ಲುಕ್ ಇಸ್ಟ್ ಅಂತ ಪಾಲಿಸಿ ಇರ್ತಾ. ಲುಕ್ ಇಸ್ಟ್ ಇದು ನೆನಪಿಟ್ಟಗರಿ. 1991 ಯಾರಿರ್ತಾರ 1991 ಒಳಗಡೆ PV ನರಸಿಂಹರಾವ್ ಇರ್ತಾರ. ಅವಾಗ ಲುಕ್ ಇಸ್ಟ್ ಅಂತ ಇರ್ತದ. ಬರೀ ನೋಡೋದಾಗೈತಿ ಅಂತ ಏನ್ ಮಾಡ್ತಾರ, ಇಲ್ಲಿ ಆಕ್ಟ್ ಮಾಡ್ಬೇಕು, ನಾವ್ ಆಕ್ಷನ್ ಇಳಿಬೇಕಂತ ಲುಕ್ ಇಸ್ಟ್ ಪಾಲಿಸಿ ತರ್ತಾರ. ಲುಕ್ ಇಸ್ಟ್ ಪಾಲಿಸಿಯಿಂದ ನೋಡ್ರಿ, ಈಗ ಇದು ಇಂಡಿಯಾದಿಂದ ಹಿಂಗ್ ನೋಡಕ್ ಕುಂತೀವಪ್ಪ ಅಂದ್ರೆ ಏನ್ ಹಾಕೊಂಡ್ರಿ, ಲುಕ್ ಇಸ್ಟ್ ಪಾಲಿಸಿ ಈ ಕಡೆ ಈ ಭಾಗದ ನೋಡಕ್ ಕುಂತೀವಿ ನೋಡ್ರಿ, ಈಸ್ಟ್ ಭಾಗದಕ್ಕೆ ನೋಡಕ್ ಕುಂತೀವಿ ನಾವೆಲ್ಲರೂ. ಹೌದಿಲ್ರಿ, ಈಗ ಫಾರ್ ಎಕ್ಸಾಂಪಲ್ ಹಿಂಗ್ ನೋಡಕ್ ಕುಂತೀವಪ್ಪ ನೋಡ್ರಿ, ಆ ಭಾಗಗೆಲ್ಲ ಕಾಣಕ್ ಕುಂತ ಬಿಡ್ರಿ ಇವಾಗ. ಹೌದಿಲ್ರಿ, ಇದಕ್ಕೆ ಏನಂತಾರಪ್ಪ ಅಂತಂದ್ರ ಲುಕ್ ಇಸ್ಟ್ ಪಾಲಿಸಿ ಅಂತಾರ. ಯಾವಾಗ ಬಂತು ಇದನ್ನು ಕ್ವಶನ್ ಕೇಳಬಹುದು. ಯಾವಾಗ 2014 ಒಳಗಡೆ. ಸೊ ಲುಕ್ ಇಸ್ಟ್ ಪಾಲಿಸಿ ಮೂಲಕ ನಾವು ಈಶಾನ್ಯ ಭಾಗದ ರಾಜ್ಯಗಳನ್ನ ಸಮೇತ ನಮ್ಮನ್ನ ಗಮನ ಹರಿಸ್ಬೇಕ್ರಿ. ಓನ್ಲಿ ನಾವು ಬರೀ ನಾವ್ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದಲ್ಲ. ಇಲ್ಲಿ ನೋಡ್ರಿ ನಾಗಾಲ್ಯಾಂಡ್, ಮಿಜೋರಾಂ, ಮೇಘಾಲಯ, ಹೌದಾ ಮಣಿಪುರ್, ಇವೆಲ್ಲ ಗಲಭೆಗಳು ಅವು ಯಾಕೆ ಆಗ್ತಾವಪ್ಪ ಅಂತಂದ್ರ ನಿಮಗೆ ಅವತ್ ಮೊನ್ನೆ ಒಂದ್ಸಲ ಹೇಳಿದ್ನಾಗ ಕ್ಲಾಸ್ ಹೇಳದ್ನಾಗ ಇಲ್ಲಿ ಡ್ರಗ್ಸ್ ಕಾರ್ಟೆಲ್ಗಳು ಬಹಳ ಅದಾವ.
ಹಾಗಾಗಿ ಅಲ್ಲಿ ಏನಾಗ್ತಿರುತ್ತ ಮತ್ತೆ ಮಯನ್ಮಾರಿಗೆ, ಆಮೇಲೆ ಚೀನಾದವ್ರು ಏನ್ ಮಾಡ್ತಾರೆ ಗಪ್ಪನೆ ಒಳಗೆ ಏನ್ ಮಾಡಾಕುಂತಾರ, ಚೀನಾದವ್ರು ಇವ್ರಿಗೆ ಎಲ್ಲರಿಗೆ ಸಪೋರ್ಟ್ ಮಾಡಾಕುಂತಾರ, ರೊಕ್ಕ ಕೊಡಾಕುಂತಾರ, ಅಮೌಂಟ್ ಕೊಡಾಕುಂತಾರ, ಅದ ಫಂಡಿಂಗ್ ಮಾಡಾಕುಂತಾರ. ಇದರಿಂದ ಏನಾಗತ್ತಾ ಈ ಭಾಗದ ಗಲ ಬೆಬ್ಸಿದಪ್ಪ ಅಂತಂದ್ರ ಇದನ್ನ ನಾವು ಚೀನಾದವ್ರು ಏನ್ ಮಾಡ್ಬೋದು ಸೈಲೆಂಟ್ಲಿ ಡೆಮೋಕ್ರಸಿನ ಚೇಂಜ್ ಮಾಡ್ಬೋದು, ಅಕ್ಯುಪೈಡ್ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶ ಇರ್ತದ, ಚೀನಾ ಇರ್ತದ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಬಿಮ್ಸ್ಟೆಕ್ ನಮಗೆ. ನೋಡ್ರಿ ವೈ ಭಾರತ್ ಅಂತ ಇಲ್ಲಿ ಎದಕ್ಕೆ ಹಾಕಿನಿ, ಇದಕ್ಕೆ ಹಾಕಿನಿ. ಹೌದಾ, ಯಾಕಪ್ಪ ನೇಬರ್ಹುಡ್ ಫಸ್ಟ್ ಪಾಲಿಸಿ, ಆಕ್ಟಿಸ್ಟ್ ಪಾಲಿಸಿ ಅಪ್ಪ ಅಂತಂತ ನೋಡ್ರಿ ಇಲ್ಲಿ ಬರ್ದಿನಿ. ನಾನು ಇಲ್ಲಿ ಆಲ್ರೆಡಿ ಹೇಳಿದೆ ನಿಮಗೆ, ಹೇಳಿದ್ನಲ್ರಿ ಹಿಂಗ ನಿಮ್ ವಿಷಯಗಳನ್ನ ಸಂಗ್ರಹ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ ಹೆಂಗ್ ಬಂತು ಬಿಮ್ಸ್ಟೆಕ್, ಏನೇನ್ ಮಾಡಾಕ್ ಕುಂತೈತಿ ಏನೇನಿಲ್ಲ ಅಂತ. ಸೊ ಇನ್ನೊಂದು ನೋಡ್ರಿ, ಈಗ ಇಲ್ಲಿ ಇದೆಲ್ಲ ಸಾಗರ ಐತಲ್ರಿ, ನೆಕ್ಸ್ಟ್ ಕೆಳಗಡೆ ಬಂದ ಹಿಂದೂ ಮಹಾಸಾಗರ ಇದೆಲ್ಲ. ಹೌದಾ, ಇದು ಬೇ ಆಫ್ ಬೆಂಗಾಲ್, ಹಿಂದೂ ಮಹಾಸಾಗರ ಇದೆಲ್ಲ ರೀಸನ್, ನಮ್ ರೀಸನ್ ಇದು. ಓಕೆನಾ? ಹೌದಾ, ಇಲ್ಲಿ ಚೀನಾದವ್ರು ಬಂದು ಏನ್ ಆಟ ಆಡಾಕ್ ಕುಂತಾರ, ಹೌದಾ, ಏನ್ ದಿವಾಕ್ ಮಾಡಾಕ್ ಕುಂತಾರ ಅವರು, ಏನೇನಿಲ್ಲ, ಯಾಕೆ ಮಾಡಾಕ್ ಕುಂತಾರ, ಇವೆಲ್ಲ ಮ್ಯಾಟ್ರ್ ಆಗ್ತಾವ್ರಿ. ಹೌದಾ, ಮತ್ತೆ ಇದರಿಂದ ಏನಾಗತ್ತಾ ನಾವ್ ಇವ್ರನ್ನೆಲ್ಲರೂ ಕಂಟ್ರೋಲ್ ಮಾಡ್ಬೋದು. ಯಾಕಪ್ಪ ಅಂದ್ರೆ ನೀವ್ ಹಿಂಗ್ ಮಾಡ್ಬೇಡ್ರಿ, ಹಿಂಗಿಲ್ಲ ಅಂತ ನಾವು ಇದ್ರ ಬಿಮ್ಸ್ಟೆಕ್ ಮೂಲಕ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ಹೌದಾ, ಇಲ್ಲಿ ನೋಡ್ರಿ ಈಗ ಪ್ರಿನ್ಸಿಪಲ್ಸ್ ಅಂತ ಹಾಕಿನಿ, ಹೇಳ್ತೀನಿ ಅವಾಗ ನಿಮ್ಗೆಲ್ಲ ಮತ್ತೆ. ಹೌದಾ, ಹಿಂಗಿರ್ತವ. ಇದನ್ನ ನೀವು ನೀವ್ ಯಾವಾಗ್ಲೂ ಓದೋದನ್ನ ಹಿಂಗ್ ಓದ್ಬೇಕ್ರಿ. ನೀವೇನ್ ಮಾಡ್ತೀರಿ, ಬಿಮ್ಸ್ಟೆಕ್ ಸ್ಥಾಪನೆ ಆಯ್ತು 1997 ಜೂನ್ 6. ಆಮೇಲೆ ಮನೆಗೆ ಬಂದಾಗ ಏನ್ ಸರ್ ಏನನ್ನು ಅವಾಗ ಏನ್ ಅರ್ಥ ಆದಂಗ ಆತ್ ಸರ, ಆಮೇಲೆ ಏನ್ ನನಗ್ ಬರ್ಲಿಲ್ಲ ಸರ ಎಕ್ಸಾಮ್ನಾಗ. ಅದಕ್ಕೆ ಹೇಳೋದ್ರಿ, ಹೆಂಗ್ ಓದ್ಕೋಬೇಕಪ್ಪ ಅಂದ್ರ ಹಿಂಗ್ ಓದ್ಕೋಬೇಕು, ಹಿಂಗ್ ತಿಳ್ಕೋಬೇಕು. ಅವಾಗ ಏನಾಗುತ್ತೆ ನಿಮಗೆ ಓದೋದ್ರಾಗ ಇಂಟ್ರೆಸ್ಟ್ ಬರ್ತದ. ಹೌದಾ, ಓದೋದ್ರಾಗ ಇಂಟ್ರೆಸ್ಟ್ ಬಂತಪ್ಪ ಅಂದ್ರೆ ನಿಮಗೆ ಅದು ಅರ್ಥ ಆಗ್ತದ. ಅದು ಅರ್ಥ ಆಯ್ತಪ್ಪ ಅಂದ್ರೆ ನಿಮ್ ರಿಸಲ್ಟ್ ಬರ್ತದ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟೇ ರೀ, ಇದ್ರಾಗ ಏನೈತಿ ನೋಡ್ರಿ, ಎಲ್ಲ ಹೇಳಿದ್ನಲ್ಲ, ಇಲ್ಲಿ ಏನೈತಲ್ಲ ಎಲ್ಲ ಇಲ್ಲೇ ಐತಿ ನೋಡ್ರಿ. ಇಷ್ಟೇ ಮುಗ್ದಾವಾಯ್ತು ಒಂದು ಪೇಜ್ನಾಗ. ನಾನು ಹೇಳಿದ್ ನೋಡ್ರಿ, ಒಂದ್ಸಲ ಫಸ್ಟ್ ಹೇಳಿದ್ದೆ, ನಾನು ಫಸ್ಟ್ ಕ್ಲಾಸ್ ಮಾಡ್ತಾನೆ ಹೇಳಿದ್ದೆ. ಸೊ ಬಹಳ ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಗೊತ್ತಲ್ರಿ, ಎಷ್ಟು ಓದ್ತಾರಲ್ಲ ಅದನ್ನ ಬರೀ ಒಂದು ಪೇಜ್ನ ತೆಗಿತಾರ್ರಿ. ಯಾಕ ನಿಮಗೆ ಓದಿದ್ನ ತೆಗಿರಪ್ಪ ಅಂತಂತಾರಂದ್ರೆ ಇದಕ್ಕ. ನೋಡ್ರಿ, ನಾನ್ ನಿಮ್ಗೆ ಹೇಳ್ಬೇಕಂತ ಇಷ್ಟೆಲ್ಲ ಬರ್ದೀನಿ, ಫ್ರಾಮ್ ತಗೊಳಕಂತ ನೋಡ್ರಿ, ನಿಮ್ಗೆ ಏನ್ ಇಷ್ಟೆಲ್ಲ ಬರ್ದಿನಲ್ಲ ಅಷ್ಟೇ ಬರ್ದಿರೋದು. ಇದನ್ನೆಲ್ಲ ಎಕ್ಸಾಂಪಲ್ ಕೊಟ್ಟು ಇದನ್ನೆಲ್ಲ ಹೇಳಿನಪ್ಪ ಅಂತಂದ್ರ ಏನ್ ಇಂಪಾರ್ಟೆಂಟ್ ಆಗೈತಿ, ಇಲ್ಲಿ ನಾವು ಮಾಡಿರ್ತಕ್ಕಂಥ ವರ್ಕ್ ಇಂಪಾರ್ಟೆಂಟ್. ಹೌದಾ, ನೀವ್ ಎಷ್ಟ್ ಚಂದ ವರ್ಕ್ ಮಾಡಿರ್ತೀರಿ ನೋಡ್ರಿ. ನಾನು ಈಗ ನಿಮಗೆ ಡೇಟ್ ಸಮೇತ ಹೇಳಿನಿ ಇಲ್ಲಿ, ಡಿಸೆಂಬರ್ 2 ಅಂತ ಸೆಕೆಂಡ್ ಮಯನ್ಮಾರ್ ಜಾಯಿನ್ ಆಗುತ್ತೆ ಡಿಸೆಂಬರ್ 2. ಅದೇ ಇಯರ್ ಒಳಗಡೆ. ಅವಾಗ ಏನಾಗುತ್ತಿದ್ದು ಬಿಮ್ಸ್ಟೆಕ್ ಆಗುತ್ತಾ, ಅಲ್ಲಿವರೆಗೆ ಏನಾಗಿತ್ತು BIST ಎಕನಾಮಿಕ್ ಕೋಪರೇಷನ್ ಆಗಿತ್ತು. ಆಮೇಲೆ ಇದು ಬಿಮ್ಸ್ಟೆಕ್ ಆಯ್ತು. ಬಿಮ್ಸ್ಟೆಕ್ ಆದ್ಮೇಲೆ ಮತ್ತೆ 2004 ಒಳಗಡೆ ಏನಾದ್ರಿ 2 ನೇಷನ್ಗಳು ಜಾಯಿನ್ ಆಗಿ ಫಸ್ಟ್ ಸಮಿಟ್ ನಡೀತಿ. ಫಸ್ಟ್ ಸಮಿಟ್ ಎಷ್ಟು ನಡೀತಪ್ಪ 2004 ಒಳಗಡೆ. ಎಷ್ಟು ವರ್ಷಕ್ಕೊಮ್ಮೆ ಸಮಿಟ್ ನಡೀತಪ್ಪ ಅಂದ್ರ 3 ವರ್ಷಕ್ಕೊಮ್ಮೆ ಸಮಿಟ್ ನಡೀತಾ ಅಂತ ನೆನ್ಪಿಟ್ಕೋಬೇಕು. ಇನ್ನೊಂದು ನೋಡ್ರಿ, ಈಗ ಇನ್ನೊಂದು ಹೇಳ್ತೀನಿ ನೋಡ್ರಿ, ಒಂದು ಕ್ವಶನ್ ನಿಮಗೆ 2018 ಒಳಗಡೆ ಬಿಮ್ಸ್ಟೆಕ್ ಒಂದು ಎಕ್ಸರ್ಸೈಸ್ ಮಾಡ್ತ್ರಿ, ಸೈನ್ಯಾಭ್ಯಾಸ ಮಾಡ್ತಾ. ಹೌದಾ, ಪುಣೆ ಒಳಗಡೆ. ಇಲ್ಲಿ ಹೇಳ್ರಿ, ಪುಣೆ. ಹೌದಾ, ಪುಣೆ ಒಳಗಡೆ ಅದು ಯಾವ ಒಂದು ಸೈನ್ಯ ಅಭ್ಯಾಸ ಆಗಿತ್ತು ಅನ್ನೋದನ್ನ ನೀವು ಕಾಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ನಾನು 2 ಹೇಳಿನಿ, ಇಸ್ವಿನಿ ಹೇಳಿನಿ, ಎಲ್ಲಿ ನಡೆದೈತಂತ ಹೇಳಿನಿ, ಮತ್ತೆ ಅದು ಯಾವ ಒಂದು ಸಮರ ಅಭ್ಯಾಸ ಆಗಿತ್ತು, ಅದ್ರ ಹೆಸರು ಏನು ಅನ್ನೋದು ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ಹೌದಾ, ಹಿಂಗ್ ತಿಳ್ಕೊಬೇಕ್ರಿ ನೀವು. ಹೌದಾ, ಓಕೆ. ಇವಾಗ ವಿಷಯಕ್ಕೆ ಬಂದ್ಬಿಡಮ್ರಿ. ನೋಡ್ರಿ, ಬೇ ಆಫ್ ಬೆಂಗಾಲ್ ಇನ್ಸ್ಟಿಟ್ಯೂಟ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಪರೇಷನ್. ಹೌದಾ, ಫುಲ್ ಫಾರ್ಮ್ ನೆನ್ಪಿಡ್ರಿ, ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಸೀದಾ ಡೈರೆಕ್ಟ್ ಕ್ವಶನ್ ಕೇಳ್ಬಿಡ್ತಾರ. ಇದರ ಒಂದು ವಿಸ್ತೃತ ರೂಪವನ್ನು ಬರೀರಿ. ಹೌದಾ, ಫುಲ್ ಫಾರ್ಮ್ ಬರೀರಿ ಅಂತ. ನೋಡ್ರಿ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಪರೇಷನ್. ಇನ್ನೊಂದು ಹೇಳ್ತ ನೋಡ್ರಿ, ಫುಲ್ ಫಾರ್ಮ್ ಅಂತ ಬಂದಾಗ ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಕೇರ್ಫುಲ್ಲಿ ಮಸ್ತ್ ಕೇಳ್ರಿ. ಯಾವಾಗ ಫುಲ್ ಫಾರ್ಮ್ ಅಂತ ಬರ್ತಾವಲ್ರಿ, ಆ ಫುಲ್ ಫಾರ್ಮ್ ಯಾವಾಗಾದ್ರೂ ನೀವ್ ಏನ್ ಮಾಡ್ಬೇಕು ಹೇಳ್ರಿ, ಓನ್ಲಿ ಇಂಗ್ಲಿಷ್ ಒಳಗಡೆ ರೆಫರೆನ್ಸ್ ಮಾಡ್ರಿ, ನೋ ಕನ್ನಡ. ಯಾಕಪ್ಪ ಅಂದ್ರ ಕನ್ನಡದ ಒಳಗಡೆ ಕೆಲವೊಂದ್ಸಲ ತಪ್ಪಾಗುವ ಸಂಭವನೀಯತೆ ಇರ್ತದ. ನೋಡ್ರಿ, ಆ ಎಕ್ಸಾಮ್ ಆಗ್ಲಿ ಏನ್ ಹೇಳ್ತಾರ ಹೇಳ್ರಿ, ಕನ್ನಡ ಲಾಸ್ಟ್ ಅಲ್ಲ, ಫೈನಲ್ ಅಲ್ಲ, ಇಂಗ್ಲಿಷ್ ಫೈನಲ್ ಅಂತ ಹೇಳ್ತಾರ. ನೀವು ಕನ್ನಡ ಅಭಿಮಾನ ಇರ್ಬೇಕ್ರಿ, ಇದೇ ಇರ್ತದ. ಹೌದಾ, ಆದ್ರೆ ಎಕ್ಸಾಮ್ ಒಳಗಡೆ ಏನ್ ಬೇಕು ಅದು ನಮ್ಗೆ ಇಂಪಾರ್ಟೆಂಟ್. ಹೌದು ಹೇಳ್ರಿ, ನಾವ್ ಇಲ್ಲಿ ಎಕ್ಸಾಮ್ ಪಾಸ್ ಮಾಡಕ್ ಬಂದ್ವಿ. ಹೌದು ಹೇಳ್ರಿ, ಆ ಒಂದು ಮೈಂಡ್ ಸೆಟ್ ಇಟ್ಕೋಬೇಕು. ನೀವ್ ಯಾವಾಗ ಇಂಗ್ಲಿಷ್ ಟು ಇಂಗ್ಲಿಷ್ನ ಈ ತರ ಫುಲ್ ಫಾರ್ಮ್ ಓದ್ತಿರಲ್ಲ, ಪಕ್ಕ ನೆನಪಿರ್ತದ. ಅದರ್ವೈಸ್ ನೀವು ಕನ್ನಡ ಓದಿದ್ರಪ್ಪ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತಾ. ನೀವು ಬೇಕಿದ್ರ ಚಾಲೆಂಜು
ನೀವು ಎಷ್ಟು ಫುಲ್ ಫಾರ್ಮ್ಗಳದಾವಲ್ರಿ ಅವನ್ನೆಲ್ಲ ಒಂದ್ಸಲ ಸಪ್ರೇಟ್ ಆಗಿ ನೋಟ್ಸ್ ಮಾಡ್ಕರಿ. ದಿನ ಬೆಳಿಗ್ಗೆ ಅದನ್ನ ಒಂದ್ಸಲ ಮಲ್ಕೊಳೋದ್ನಾಗ ಎದ್ದದ್ನಾಗ ಒಂದ್ಸಲ ನೋಡ್ಕರಿ. ನಿಮ್ಗೆ ಯಾವ್ದು ಸಬ್ಜೆಕ್ಟ್ ಟಫ್ ಆಗುತ್ತಾ, ಸರ ನನಗೆ ಈ ವಿಷಯ ಟಫ್ ಆಗುತ್ತೆ ಸರ ಅಂತಂದ್ರಪ್ಪ ಅಂದ್ರೆ ಪಾಯಿಂಟ್ ಔಟ್ ಮಾಡ್ಬೇಕ್ರಿ. ಹಿಂಗ್ ಪಾಯಿಂಟ್ ಔಟ್ ಮಾಡಿ ಹಿಂಗ ಎದ್ದ ತಕ್ಷಣ ನೋಡ್ತಕ್ಕಂಥ ಏನ್ ಇರ್ತದಲ್ರಿ ಅಲ್ಲಿ ಮುಂದೆ ಹಚ್ಕರಿ. ಫಸ್ಟ್ ಅದೇ ಮಾಡ್ಬೇಕ್ರು. ಎದ್ದ ಹಸಿಗೆ ಮಾಡಿದ ತಕ್ಷಣನೇ ಏನ್ ಮಾಡ್ಬೇಕ್ರು, ಮೊದ್ಲು ಅದ್ ನೋಡ್ಬೇಕು. ಇದು ನೋಡಿ ಒಂದ್ಸಲ ಓದಿ ಅದಾದ್ಮೇಲೆ ನೆಕ್ಸ್ಟ್ ಮುಂದಿನ ಕೆಲ್ಸಕ್ಕೆ ಹೋಗ್ಬೇಕು. ನೀವು ಡೈಲಿ ಅಭ್ಯಾಸ ಮಾಡ್ಕರಿ. ಏನಿಲ್ರಿ, ಜಸ್ಟ್ 1 ವೀಕ್ ಒಳಗಡೆ ಇದ್ರ ಒಳಗೆ ಏನೇನ್ ಅದಾವ ಎಲ್ಲ ಏನ್ಬಿಟ್ಟಿರ್ತೀರಿ ನೀವು, ಎಲ್ಲ ಏನ್ಬಿಟ್ಟಿರ್ತೀರಿ. ಮತ್ತದ್ ಇಲ್ಲೇ ಐತೋ ಅದು ಸಮೇತ ಗೊತ್ತಿರ್ತದ್ರಿ ನಿಮಗೆ. ಇದು ಮಾತ್ರ ಪ್ಯೂರ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತಕ್ಕಂಥ ವಿಷಯ ಇದು. ಈ ಸ್ವ ಅನುಭವದಿಂದ ಹೇಳಕೊಂಡ್ರಿ ಇದನ್ನ. ನಿಜವಾಗ್ಲು ನಮಗೆ ಯಾವ್ದು ಇಂಪಾರ್ಟೆಂಟ್ ಅಂದಾಗ ಅದನ್ನ ಕಲಿಲೇಬೇಕು. ನೋ ಮೋರ್. ಅಲ್ಲಿ ಯಾವುದೇ ನೆಗ್ಲಿಜೆನ್ಸಿ ಮಾಡಂಗಿಲ್ಲ. ಅರ್ಥ ಆಯ್ತಲ್ಲ? ಹಿಂಗೆ ಫುಲ್ ಫಾರ್ಮ್ ಅಂದಾಗ ನೀವು ಪಕ್ಕ ಇಂಗ್ಲೀಷ್ನಾಗ ನೆನ್ಪಿಟ್ಕರಿ, ಕನ್ನಡ ನೋಡಕ್ಕೆ ಹೋಗ್ಬೇಡ್ರಿ. ಅವಾಗ ಏನಾಗುತ್ತೆ ನಿಮಗೆ ಜಲ್ದಿ ರಿಸಲ್ಟ್ ಆಗಕ್ ಸಾಧ್ಯ. ಇಲ್ಲಪ್ಪ ಅಂದ್ರೆ ಗೊತ್ತಿರೋದ್ ಸಮೇತ ನೀವು ತಪ್ಪಾಗಿ ಬರ್ತೀರಿ. ಡೆಫಿನೆಟ್ಲಿ ಹೇಳ್ತೀನಿ ರೀ, ಗೊತ್ತಿರೋನು ಟಫ್ ಆಗಿ ಬರ್ತೀರಿ. ನನಗೆ ಬಹಳ ವಿದ್ಯಾರ್ಥಿಗಳು ಬಹಳ ಆತ್ಮೀಯರು ಕೇಳ್ಯಾರ. ಅವ್ರದ್ದು ಅನುಭವಗಳನ್ನ ನಾವು ನೋಡಿವಿ. ಅವ್ರು ತಪ್ಪು ಮಾಡಿದ್ ನಾವು ಗುರ್ತಿಸಿವಿ, ಹೇಳಿವಿ. ಹೌದಾ, ಇದ್ ಮಾಡ್ತೀರಿ ಅಂತಂದ್ರೆ ಅದ್ ಮಾಡೇ ಬಂದಾರ. ಯಾಕಪ್ಪ ಅಂದ್ರ ಇದೇ ರೀತಿ ನಿಮ್ಗೆ ಯಾವಾಗ ಈಗ ಹೆಂಗ್ ಹೇಳಕ್ ನೋಡ್ರಿ, ಹಿಂಗೆ ಹೇಳಿನೇ ಅವ್ರು ಇದನ್ನೇ ಮಾಡ್ಯಾರ. ಯಾಕೆ ತಪ್ಪು ಮಾಡ್ಯಾರಪ್ಪ ಅಂದ್ರೆ ಅವ್ರು ಇದೇ ರೀಸನ್ಗೆ ತಪ್ಪು ಮಾಡಿರೋದು. ಹೌದಾ, ಹಿಂಗಿರ್ಬೇಕ್ರಿ. ಒಟ್ಟ ನಾವ್ ಏನ್ ತಪ್ಪು ಮಾಡಕ್ ಕುಂತೀವಿ ಅದ್ರ ಬಗ್ಗೆ ತಿಳ್ಕೊಂಡು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೊಂಡು ನೆಕ್ಸ್ಟ್ ಎಕ್ಸಾಮ್ ಬರೀಬೇಕು. ಅದು ಒಬ್ಬ ಯೋಧ ಯುದ್ಧ ಮಾಡ್ಬೇಕಪ್ಪ ಅಂತಂದಾಗ ಅವ್ನು ಮೊದ್ಲು ಯುದ್ಧ ಅಭ್ಯಾಸಗಳನ್ನ ಮಾಡ್ಬೇಕು, ಯುದ್ಧ ಕಲೆಗಳನ್ನು ಕಲಿಬೇಕು. ಹೌದಾ, ಅದನ್ನೆಲ್ಲ ಕಲ್ತ ಆದ್ಮೇಗಲ್ರಿ ಅವನು ಏನ್ ಮಾಡ್ತಾನೆ, ಎಕ್ಸಾಮ್ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಈಗ SLC ಎಕ್ಸಾಮ್, SSLC, ಹೌದಾ, PUC, SSLC ಎಕ್ಸಾಮ್ ಮೇನ್ ಎಕ್ಸಾಮ್ ಬರ್ಸಕ್ಕಿಂತ ಮುಂಚೆ ಎಷ್ಟು ಎಕ್ಸಾಮ್ಸ್ ಬರ್ಸ್ತಾರ ಹೇಳ್ರಿ. ಪ್ರಿಪರೇಟರಿ ಅಂತ ಬರ್ಸ್ತಾರ, ಸರಣಿ ಅಂತ ಬರ್ಸ್ತಾರ. ಅವನ್ನೆಲ್ಲ ಯಾಕೆ ಬರ್ಸ್ತಾರ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಯಾಕಪ್ಪ ಅಂದ್ರ ಮೇನ್ ರಿಸಲ್ಟ್ ಇಲ್ಲ ಐತಿ. ನೀವು ಈ ವರ್ಷ ಈಗ ಏನ್ ಇಷ್ಟೆಲ್ಲ ತಪ್ಪು ಮಾಡಕ್ ಕುಂತಿರಲ್ರಿ, ಇವನ್ನೆಲ್ಲ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ತಿದ್ಕೊಳ್ರಿ. ಫೈನಲ್ ನೀವೇನ್ ಮಾಡ್ಬೇಕು, ಎಕ್ಸಾಮ್ ಒಳಗಡೆ ರ್ಯಾಂಕ್ ಅಲ್ಲಿ ಬರ್ಬೇಕು. ರ್ಯಾಂಕ್ ಅಂದ್ರ ನೀವು ಫಸ್ಟ್ ರ್ಯಾಂಕ್ ಅಂತಲ್ರಿ. ನೋಡ್ರಿ, ಇಷ್ಟೆಲ್ಲ ಎಕ್ಸಾಮ್ ಬರದ್ಮೇಲೆ ರ್ಯಾಂಕ್ ಬರೋದು ದೊಡ್ಡ ವಿಷಯ ಹೇಳ್ರಿ. ನೀವ್ ಇಲ್ಲೇ ಏನ್ ಮಾಡ್ತೀರಿ, ಪ್ರತಿ ಒಂದ್ ಸಲ ಏನ್ ಮಾಡ್ತಿರ್ತೀರಿ, ಹಿಂದಕ್ ಜಿಗಿತಿರ್ತೀರಿ. ಅದ್ನೇನ್ ಬರೀತಿ ಬಿಡಪ್ಪ, ಅದಕ್ಕೆ ಓದ್ತಿ ಬಿಡಪ್ಪ ಅಂತ. ಬಟ್ ಓದೋವ್ರು ಏನ್ ಮಾಡ್ತಿರ್ತಾರೆ, ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತಾರಲ್ರಿ, ಅವ್ರು ಇಲ್ಲಿಂದ ಕರೆಕ್ಷನ್ ಮಾಡ್ಕೊಂತ ಹೋಗ್ತಾರ. ಇದನ್ ತಪ್ಪಡದ್ ಫೈನಲ್ ಏನ್ ಮಾಡ್ತಾರ, ಅವ್ರು ರ್ಯಾಂಕ್ ಬರೋದಕ್ಕೆ ಅವ್ರಿಗೆ ಅದು ಸಾಕಾರ ಆಗುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಹೇಳ್ರಿ, ಈ ಎಕ್ಸಾಮ್ ಅಲ್ಲೇ ಹಿಂದಿನ ರಾತ್ರಿ ಓದಿ ಬರ್ದ್ ಬಿಟ್ರೆ ಆಯ್ತದೆ ಏನ್ ದೊಡ್ಡದು, ಹೌದಾ ಅಂತಾರ. ಅದಕ್ಕೆ ಅವ್ರು ಅಲ್ಲೇ ಇರ್ತಾರ, ಉಳಿದವ್ರು ಮೇಲೆ ಹೋಗ್ತಾ ಇರ್ತಾರ. ಇದು ಬಹಳ ಮೈಂಡ್ ಸೆಟ್ ಅದು. ಹೌದಾ, ಹಂಗಿರ್ಬೇಕು. ಓಕೆ, ಇರ್ಲಿ ಬಿಡಿ. ಎಸ್ಟಾಬ್ಲಿಷ್ಮೆಂಟ್ ಯಾವಾಗ ಆಯ್ತಾಳ್ರಿ, June 6. December 22 ಒಳಗಡೆ ಯಾವತ್ ಸೇರ್ತು, ಮಯನ್ಮಾರ್, ಇದು ನೆನ್ಪಿಟ್ಕರಿ. ಆಮೇಲೆ 2004 ಒಳಗಡೆ ಯಾವತ್ ಸೇರ್ತು, ಇದು ನೆನ್ಪಿಟ್ಕರಿ. ಹೌದಾ, ಎಷ್ಟು ರಾಷ್ಟ್ರಗಳದವಂತ ನಿಮಗೆ ಡೈಗ್ರಾಮ್ ಸಮೇತ ಹಾಕಿ ಹೇಳ್ಬಿಟ್ಟಿನಿ. ಇನ್ನು ಇದ್ರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿಲ್ಲ ಅನ್ಕೊಂಡಿನಿ. ಓಕೆನಾ. ಇದಕ್ಕೇನಂತಾರ, ಬ್ಯಾಂಕಾಕ್ ಡಿಕ್ಲರೇಷನ್ ಅಂತಾರ. ಹೌದಾ, ಇದ್ರ ಹೆಡ್ ಕ್ವಾರ್ಟರ್ ಐತಿ, ಢಾಕಾದೊಳಗಡೆ ಐತಿ. ಆಲ್ರೆಡಿ ಹೇಳಿನಿ. ಸೆಕ್ರೆಟರಿ ಅವರು ಎಷ್ಟು ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾರೆ ಅಂತ ಹೇಳಿನಿ. 2 ಇಯರ್ಸ್ಗೊಮ್ಮೆ ಚೇಂಜ್ ಆಗ್ತಾರ. ಸಮಿಟ್ಗಳು ಎಷ್ಟು ವರ್ಷಕ್ಕೊಮ್ಮೆ ನಡೀತಾವ, 3 ವರ್ಷಕ್ಕೊಮ್ಮೆ ನಡೀತಾವ. ಇದು ನೆನ್ಪಿಟ್ಕರಿ. ಆಮೇಲೆ ಇದರ ಒಂದು ಸೆಕ್ರೆಟರಿ ಯಾರದಾರ ಪ್ರೆಸೆಂಟ್ ಒಳಗಡೆ, ಇಂದಿರಾಮಣಿ ಪಾಂಡೆ ಅದರ. ಹಾರ್ದಿಕ್ ಪಾಂಡೆ ಅಲ್ಲ, ಇಂದಿರಾಮಣಿ ಪಾಂಡೆ ನೆನ್ಪಿಟ್ಕರಿ. ಇವಾಗ ಹಾರ್ದಿಕ್ ಪಾಂಡೆ ಎಂದಿನಪ್ಪ ಅಂದ್ರೆ ನೀವು ಪಕ್ಕ ನೆನ್ಪು ಬರ್ತದೆ. ಇಂದಿರಾಮಣಿ ಪಾಂಡೆ ಅವರದರ ಸೆಕ್ರೆಟರಿ ಜನರಲ್. ಯಾವುದು, ಬಿಮ್ಸ್ಟೆಕ್ದು. ಹೌದಾ, ಈ ರೀತಿ ನಿಮಗೆ ಆಲ್ರೆಡಿ ಎಕ್ಸಾಂಪಲ್ ಗಳ ಕೊಟ್ಟಿನಿ. ನೆನಪಿರ್ತಾವಂತ, ನೆನಪಿರ್ಲಿ. ನಂಬರ್ಸ್ ಕಂಟ್ರಿ ನೋಡ್ರಿ, ಇವಾಗ ಬಂತು ನೋಡ್ರಿ. ಈಗ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್, ಮಯನ್ಮಾರ್, ಭೂತಾನ್, ನೇಪಾಳ್. ನಾನು ಇವ್ನ ಹೆಂಗ್ ಬರ್ದಿನಪ್ಪ ಅಂತಂದ್ರ, ಹೆಂಗ ಇದು ಫಾರ್ಮೇಶನ್ ಆಗೈತಲ್ರಿ ಅದೇ ರೀತಿನೇ ಬರ್ದಿನಿ, ನಿಮಗೆ ಹೆಲ್ಪ್ ಆಗ್ಲಿ ಅಂತ. ಅಷ್ಟು ವಿಚಾರ ಮಾಡಿ ಬರಿಯಾಕ ಕುಂತೀವಿ ನೋಡ್ರಿ ನಾವು ನಿಮಗೋಸ್ಕರ. ಹಿಂಗಿರ್ತದ ಸ್ಟಡಿ ಅಂತಂದ್ರೆ, ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್, ಇವ್ 4 ರಾಷ್ಟ್ರಗಳು ಸೇರಿ ಏನಾಯ್ತು, ಫಾರ್ಮೇಶನ್ ಆಗಿತ್ತು. ಆಮೇಲೆ ಮಯನ್ಮಾರ್ ಬಂತಂತ ಹೇಳಿದ್ನಿ. ಆಮೇಲೆ ಭೂತಾನ್, ನೇಪಾಳ ಬಂದ್ರು. ಎಷ್ಟಾದ ಇವಾಗ 7 ಕಂಟ್ರಿಗಳಾದವು. ಇನ್ನೂ ನಿಮ್ಗೆ ನೆನ್ಪಿಡ್ಬೇಕಪ್ಪ ಅಂದ್ರೆ ಇದು ಎಷ್ಟರ ಬಂತ ಹೇಳ್ರಿ, 1997 ಬಂದೈತಿ. 7 ಕಂಟ್ರಿಗಳದಾವ, ಮುಗಿದಾವೈತು. ನೆನ್ಪಿಡೋದು ಮುಗಿತಲ್ರಿ. ಒಂದ್ ನೆನ್ಪಿಟ್ರಪ್ಪ ಅಂದ್ರೆ ಇಲ್ಲಿ ಎಷ್ಟು ನಿಮಗೆ ಇಷ್ಟು ಲಾಭಗಳಾವ. ಹಿಂಗೈತಿ ಇಷ್ಟು. ಒಟ್ಟ ಏನೋ ಒಂದು ವಿಚಾರ ಮಾಡ್ಬೇಕ್ರಿ, ಥಿಂಕ್ ಮಾಡ್ಬೇಕು. ಶಿಕ್ಷಣ ಅಂತಂದ್ರೆ ಏನ್ ಗೊತ್ತನ್ರಿ, ವಿಚಾರ ಮಾಡ್ತಕ್ಕಂಥ ಹಚ್ಚುವುದಕ್ಕೆ ಶಿಕ್ಷಣ ಅಂತಾರಂತ ದೊಡ್ಡವ್ರು ಹೇಳಿರೋದು. ಶಾಣ್ಯಾರ ಹಿಂಗಿರ್ತವ್ರಿ.
ನೋಡ್ರಿ ಇದ್ರ ಪರ್ಪೋಸ್ ಸೀದಾ ಇವಾಗ ಮ್ಯಾಟ್ರ್ ನೋಡ್ರಿ ಇದ್ರ ಮ್ಯಾಟ್ರ್ ಬರ್ತೀವಿ ಇಲ್ಲಿ. ಇದು ಯಾಕೆ ಮ್ಯಾಟ್ರ್ ಆಗತ್ತಪ್ಪ ಅಂದ್ರೆ ಇಲ್ಲಿ ತೋರಿಸ್ತೀವ ನಿಮಗೆ. ಪರ್ಪೋಸ್ ಏನ್ ನೋಡ್ರಿ, ಈಗ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್, ವ್ಯಾಪಾರ ಮತ್ತು ಹೂಡಿಕೆ ಕನ್ನಡದೊಳಗಡೆ ಅರ್ಥ ಆಗುತ್ತಲ್ಲ ಇವಾಗ. ಆಮೇಲೆ ಟ್ರಾನ್ಸ್ಪೋರ್ಟ್, ವಿನಿಮಯ, ಎಕ್ಸ್ಚೇಂಜ್. ಹೌದಾ, ನೋಡ್ರಿ ಎನರ್ಜಿ ಒಂದು ಶಕ್ತಿ ಉತ್ಪಾದನೆ. ಹೌದಾ, ಎನರ್ಜಿ. ಆಮೇಲೆ ಎನರ್ಜಿ ಅಂತಂದ್ರೆ ಬರೀ ನೀವು ಇದನ್ನ ತಿಳ್ಕೊಂಬಿಟ್ರೆ ಎನರ್ಜಿಪ್ಪ ಅಂತಂದ್ರೆ ಈಗ ಒಂದು ಕರೆಂಟ್ ಉತ್ಪಾದನೆ ಮಾಡಿರೋದಾಗಿರ್ಬೋದು. ಹೌದಾ, ಒಂದು ಟೆಕ್ನಿಕಲ್ ಏನಾದ್ರೂ ಇಕ್ವಿಪ್ಮೆಂಟ್ ಉತ್ಪಾದನೆ ಮಾಡೋದಾಗಿರ್ಬೋದು. ಹೌದು, ಈ ರೀತಿ ಎಲ್ಲ ಎನರ್ಜಿಗಳು. ಆಮೇಲೆ ವೆರಿ ಇಂಪಾರ್ಟೆಂಟ್ ಸೆಕ್ಯೂರಿಟಿ ನೋಡ್ರಿ, ಮೇನ್ ಮ್ಯಾಟ್ರ್ ಇದು ಸೆಕ್ಯೂರಿಟಿ. ಆಮೇಲೆ ಟೆಕ್ನಾಲಜಿ, ಅಗ್ರಿಕಲ್ಚರ್ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್, ಟೆಕ್ನಾಲಜಿ. ದೆನ್ ಟೂರಿಸಂ ನೋಡ್ರಿ, ಟೂರಿಸಂ ತಗೊಂಬಂದಾರ. ಆಮೇಲೆ ಕ್ಲೈಮೇಟ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ 2005 ಒಳಗಡೆ ಬರ್ತದ್ರಿ. ಹೌದಾ, ನೋಡ್ರಿ ಇಲ್ಲಿ ನಾನು ಹೇಳಕ್ ಕುಂತಿದ್ದು ಇದು ಬಹಳ ಬರ್ದಿಲ್ಲ, ಒಂದ ಮಿನಿಟ್ ರೀ. ಶಂಭವಿ ಅರ್ಥ ಆಗತ್ತಲ್ರಿ? ಅರ್ಥ ಆಗ್ಲೇಬೇಕು. ಹೇಳ್ತಿದ್ನಲ್ಲ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ 2005 ಅಂತ ಹೇಳಿದೆ. ಹೌದಾ, ಇದ್ರ ಎರಡರೊಳಗಡೆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬರ್ತಾ, ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತಾ. ಅರ್ಥ ಆಗುತ್ತಲ್ಲ ನಾನು ಹೇಳೋದು? ನೋಡ್ರಿ ಇವಾಗ ಇದ್ರ ಒಳಗಡೆ ನೋಡ್ರಿ, ಇದ್ನ ಹೇಳಿಕೆ ಅಂತಾನೆ ನಾನು ಏನ್ ಹೇಳೋದೀಗ 2005 ಒಳಗಡೆ ಏನ್ ಬಂತಿಲ್ಲಿ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಅದ್ರ ಕೆಳಗಡೆ ಸ್ಟೇಟ್, ಆಮೇಲೆ ಡಿಸ್ಟಿಕ್. ಹೌದಿಲ್ರಿ, ನ್ಯಾಷನಲ್, ಸ್ಟೇಟ್, ಡಿಸ್ಟಿಕ್, ಈ ರೀತಿಯಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗಳು ಬರ್ತಾವ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತಪ್ಪ ಅಂತಂದ್ರ ಇದ್ರದ್ದು ಕೆಲಸ ಏನ್ ಹೇಳ್ರಿ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಒಂದ್ ಕಡೆ ಭೂಕಂಪ ಆಗಿದೆ, ಹಾನಿ ಆಗಿದೆಪ್ಪ ಅಂತಂದ್ರೆ ಅಲ್ಲಿ ಏನಾಗಿದೆ, ಏನಿಲ್ಲ, ಎಷ್ಟು ಮಂದಿ ಸಾವುಗಳಾಗೈತಿ, ಯಾಕಾಗೈತಿ, ಏನಿಲ್ಲ, ನೆಕ್ಸ್ಟ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನು ತಗೋಬೇಕು. ಹೌದಾ, ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಇವಾಗ ಎಲ್ಲೆಲ್ಲಿ ಏನಾಗುತ್ತೆ ಅಂತ ಹವಾಮಾನ ಇಲಾಖೆಗಳು ಏನ್ ಮಾಡ್ಬೇಕು ವರದಿನ. ಹೌದಾ, ಯಾರಿಗೆ ವರದಿ ಕೊಡಬೇಕು, ಎಷ್ಟು ಜಲ್ದಿ ಬೇಗ ಆ ಒಂದು ಮುನ್ಸೂಚನೆ ಹೇಳಬೇಕು ಅನ್ನೋದ್ರ ಬಗ್ಗೆ ಇದೆಲ್ಲ ಕೆಲಸ ಮಾಡ್ತೀರಿ. ಹೌದಾ, ಇದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಕ್ಲೈಮೇಟ್ ಚೇಂಜ್ ಅಂತ ಬರುತ್ತಾ 13ದ್ದು. ಹೌದಾ, ಇದು ಎಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಒಳಗಡೆ ಕೇಳ್ತಾರ. ಅದ್ರ ಬಗ್ಗೆ ನಾನು ಗ್ಯಾರಂಟಿ ನಾಳೆ ಮುಂದೆ ಕ್ಲಾಸ್ ಒಳಗಡೆ ಇದು ಮುಗಿದ ತಕ್ಷಣ ಮಾಡಿಕೊಡ್ತೀನಿ. ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರ್ತಾವ್ರಿ. ಓಕೆನಾ, ಇದು 2000 ಒಳಗಡೆ ಬರುತ್ತಾ, ಇದು 2015 ಒಳಗಡೆ ಬರುತ್ತಾ. ಹೌದಾ, ಈ ರೀತಿ ಅದಾವ್ರಿ. ನೋಡ್ರಿ, ಈಗ ಇಲ್ಲಿ ನಾನು ಹೇಳ್ಕೊಂಡ್ ಬಂದೆ. ಹೌದಾ, ಈಗ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಎಕ್ಸಾಮ್ ಇಲ್ಲಿ ಟೋಟಲ್ ಹೇಳ್ಬಿಡ್ತು ನೋಡ್ರಿ ಎಲ್ಲ. ಓಕೆನಾ, ಈ ಭಾಗದಲ್ಲಿ ನಡೀತಕ್ಕಂತ ವ್ಯಾಪಾರ ವಹಿವಾಟುಗಳು ಸುಗಮವಾಗಿ ನಡಿಬೇಕು. ನಾವೆಲ್ಲರೂ 7 ರಾಷ್ಟ್ರಗಳದೀವಲ್ರಿ, ನಾವು ಚಂದ ಮೊದ್ಲು ವ್ಯಾಪಾರ ಮಾಡ್ಕೊಳಮ್ರಿ, ಇನ್ವೆಸ್ಟ್ಮೆಂಟ್ ಮಾಡ್ಕೊಳಮ್ರಿ. ನೀವ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಮ್ ದೇಶದಾಗ ಮಾಡ್ರಿ ಅಂತ ಎಲ್ಲಾರು ಕೂಡಿ ಏನ್ ಮಾಡ್ಬೇಕ್ರಿ, ಇನ್ವೆಸ್ಟ್ಮೆಂಟ್, ವ್ಯಾಪಾರ ವ್ಯವಹಾರ ಮಾಡ್ಕೋಬೇಕು. ಆಮೇಲೆ ಟ್ರಾನ್ಸ್ಪೋರ್ಟ್ ಏನ್ ಮಾಡ್ಬೇಕ್ರಿ, ನೋಡ್ರಿ ಈ ಭಾಗದ ಒಳಗೆ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಚೆನ್ನಾಗಿ ಹಿಡಿಬೇಕಲ್ರಿ. ಚೆನ್ನಾಗಿ ಹಿಡಿಬೇಕಪ್ಪ ಅಂದ್ರ ನಾವೆಲ್ಲರೂ ಸಹಕಾರ ಇತ್ತಪ್ಪ ಅಂತಂದ್ರೆ ಚೆನ್ನಾಗಿ ಹಿಡಿತೇವ. ಹೌದಿಲ್ರಿ? ಈಗ ಬಾಂಗ್ಲಾದೇಶ ಐತಿ, ನಮ್ ಇಂಡಿಯಾ ಐತಿ, ಇದನ್ನದಾದ್ಮೇಲೆ ಇಲ್ಲಿ ಮಯನ್ಮಾರ್, ಆಮೇಲೆ ಥೈಲ್ಯಾಂಡ್. ಹೌದಿಲ್ರಿ? ಥೈಲ್ಯಾಂಡ್ ಕೆಳಗ ಭಾಗದೊಳಗಡೆ ಹೋಗ್ತಂತ ಹೋದಾಗೆಲ್ಲ ಇಂಡೋನೇಷ್ಯಾದ ನಡುವರ್ಕ ಮಲಕ್ಕ ಜಲಸಂಧಿ ಅಂತ ಬರ್ತಾ. ಅದು ಏನಿಲ್ಲಪ್ಪ ಅಂದ್ರೆ 35% ಇಡೀ ವರ್ಲ್ಡ್ ಟ್ರೇಡ್ ನಡೀತಿದ್ರಿ, ವ್ಯಾಪಾರ ನಡೀತಿದ್ದಲ್ಲಿ 35% ವ್ಯಾಪಾರ ನಡೀತಿದ್ರಿ. ಹೌದಾ, ಅದು ಒಂದನ್ನ ಗೇಟ್ ನ ಕ್ಲೋಸ್ ಮಾಡಿದ್ವಪ್ಪ ಅಂದ್ರ ಚೀನಾದ ಆಟ ಬಂದ್ ಆಗುತ್ತಾ. ಏನ್ ಚೀನಾ ನಡೆಸ್ತದಲ್ರಿ ದಿಮಾಕು. ಹೌದಾ, ಅವ್ರನ್ನ ಹಿಂಗ ಮೀಟಿ ಬಿಡೋದ ದಿಮಾಕ್ ಮಾಡಿಬಿಟ್ರ. ಯಾಕಪ್ಪ ಅಂದ್ರೆ ನೀವು ನೆಕ್ಸ್ಟ್ ನೋಡ್ರಿ, ನಮ್ಗೆ ಎಷ್ಟು ಮೇನ್ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಹೇಳದವಪ್ಪ ಅಂದ್ರ ಅದೊಂದು ಆದ ತಕ್ಷಣನೇ ನೆಕ್ಸ್ಟ್ ಅವ್ರು ಬರ್ಬೇಕು ಇಂಡಿಯನ್ ಓಷನ್ ಬರ್ಬೇಕಪ್ಪ ಅಂದ್ರ ನಮ್ಮ ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ಗಳ ದ್ವೀಪಗಳು ಬರ್ತಾವ್ರಿ, ಅಲ್ಲಿ ಸ್ಟ್ರಾಟಜಿಕ್ ಪಾಯಿಂಟ್ಗಳದಾವ. ಹೌದಾ, ಇವ್ರು ಈ ರೀತಿ ಬಲಿ ಹೇಳಕ್ ಕುಂತ್ರಪ್ಪ ಅಂದ್ರ ನಾವ್ ಈ ರೀತಿ ಬಲಿ ಹೇಳ್ತೀವಿ ನಿಮಗೆ. ಇವೆಲ್ಲ ಏನಾಗ್ತಾವ್ರಿ, ಟ್ರೇಡ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು. ನೋಡ್ರಿ, ಸೆಕ್ಯೂರಿಟಿ ಯಾಕಪ್ಪ ಅಂತಂದ್ರ ಏನ್ ಮ್ಯಾಗ್ ಇರ್ತಕ್ಕಂಥ ಚೀಲ ಐತಲ್ರಿ ಇದು. ಹೌದಾ, ಇಲ್ಲಿ ಏನ್ ಮಾಡ್ಬೋದು, ಇವ್ರಿಗೆ ಅಮೌಂಟ್ ಕೊಟ್ಟು ಇಲ್ಲಿರ್ತಕ್ಕಂಥ ಒಂದು ನಕ್ಸಲ್ಸ್ ಏನ್ ಮಾಡ್ತಾರ, ಫಂಡಿಂಗ್ ಮಾಡ್ತಾರ, ಫ್ರಕ್ ಕೊಟ್ಟು ಕೇಸ್ ಏನ್ ಮಾಡ್ತಾರ, ಅಲ್ಲಿ ಒಂದಿಷ್ಟು ದೌರ್ಜನ್ಯಗಳು ಆಗ್ಬೇಕು. ಹೌದಾ, ಅಲ್ಲಿ ಅಶಾಂತಿ ಸ್ಥಾಪನೆ ಆಗ್ಬೇಕು. ಹೌದಾ, ಈ ರೀತಿಯ ಒಂದು ವಹಿವಾಟಿಂಗ್ ಮಾಡ್ತಾರ್ರಿ. ಹೌದಾ, ಇದನ್ನೆಲ್ಲ ಸೆಕ್ಯೂರಿಟಿ
ಏನ್ ಮಾಡ್ಬೇಕು, ಬಿಮ್ಸ್ಟೆಕ್ ಈ ರೀತಿ ನೀವ್ ಹಿಂಗ್ ಮಾಡ್ಬಾಡ್ರಪ್ಪ, ಹಿಂಗಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಇವ್ರಿಗೆ ಏನಿರ್ಬೇಕು, ಚೆನ್ನಾಗಿರ್ಬೇಕು ರಿಲೇಶನ್ಶಿಪ್. ಅವ ಚೆನ್ನಾಗಿತ್ತಪ್ಪ ಅಂದ್ರ ರಿಲೇಶನ್ಶಿಪ್ ಚೆನ್ನಾಗಿತ್ತಪ್ಪ ಅಂದ್ರೆ ಇನ್ನೊಬ್ರು ಬಂದೇನು ಆಡ್ಸಲ್ಲ. ದಟ್ ಈಸ್ ಇಂಪಾರ್ಟೆಂಟ್. ಅವಾಗ ಏನಾಗುತ್ತಾ, ಒಂದು ರಾಷ್ಟ್ರ ಚೆನ್ನಾಗಿರಕ್ ಸಾಧ್ಯ ಆಗುತ್ತಾ, ಇದು ಇಂಪಾರ್ಟೆಂಟ್. ನೋಡ್ರಿ ಈಗ ಟ್ರೇಡ್ ಆಯ್ತು, ಟ್ರಾನ್ಸ್ಪೋರ್ಟ್ ಆಯ್ತು, ಎನರ್ಜಿ ನೋಡ್ರಿ ಈಗ ಬಾಂಗ್ಲಾದೇಶ ದಿಮಾಕ್ ಮಾಡ್ತಿದ್ರಿ, ಹೌದಾ, ಹಸಿನ ಸರ್ಕಾರ ಹೋದ್ಮೇಲೆ, ಹೌದಾ, ಇಡೀ ಅದಕ್ಕ ಅದಾನಿ ಗ್ರೂಪ್ ಆಫ್ ಕಂಪ್ನಿಯರೇ ಮೇನ್. ಯಾಕಪ್ಪ ಅಂತಂದ್ರೆ ಇವರಿಗೆ ಹೈಯೆಸ್ಟ್ ಒಂದು ಕರೆಂಟ್, ಹೌದಾ, ಕರೆಂಟ್ ಕೊಡ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಇಂಡಿಯಾದಿಂದನೇ ಹೋಗ್ತಿತ್ತು. ಹೌದಾ, ಅವರ ಟೆಕ್ಸ್ಟೈಲ್ ಗೌರ್ಮೆಂಟ್ಸ್ ಅಂತ ಬರ್ತಾವ್ರಿ, ಏನು ಬಟ್ಟೆ ಉತ್ಪಾದನೆ ಕೇಂದ್ರಗಳಿದ್ವು. ಇಡೀ ಫಸ್ಟ್ ಎತ್ರಿ ಏಷ್ಯಾದೊಳಗಡೆ ಇದು. ಹೌದಾ, ಏಷ್ಯಾದೊಳಗಡೆ ಉತ್ಪಾದನೆಯಲ್ಲಿ ಫಸ್ಟ್ ಎತ್ರಿ ಯಾವುದು, ಬಾಂಗ್ಲಾದೇಶ್. ಬಟ್ ಏನಾಯ್ತು, ಹಸಿನ ಸರ್ಕಾರ ಬಿದ್ದು ಹೋದ್ಮೇಲೆ, ಅಲ್ಲಿ ದಂಗೆಗಳ ಆದ್ಮೇಲೆ ಅದು ಒಂದು ಅವನತಿಗೆ ಒಂದಾಗ ಸ್ಟಾರ್ಟ್ ಮಾಡಿತು. ಬಟ್ ಇವಾಗ ಒಂದಿಷ್ಟು ಚೇತರಿಕೆ ಕಾರಣ ಕುಂತೈತಿ. ಯಾಕಪ್ಪ ಅಂದ್ರೆ ಎಲೆಕ್ಷನ್ ನಡೆದೇನಾಗೈತಿ, ಮೊನ್ನೆ ಹೇಳಿದೆ ಒಬ್ರಿಗೆ, ನಿಮ್ ಓದ್ ಕ್ಲಾಸ್ ಒಳಗಡೆ ಇದೆ, ಬಾಂಗ್ಲಾದೇಶದ ಪ್ರೆಸಿಡೆಂಟ್ ಯಾರು ಕಮೆಂಟ್ ಮಾಡ್ರಿ ಅಂತ. ಹೌದಲ್ರಿ, ಈಗ ಒಂದು ಟೆಕ್ಸ್ಟೈಲ್ ಗೌರ್ಮೆಂಟ್ ಒಳಗಡೆ ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನದಾಗ ಐತೆ ಅಂತ ಕಮೆಂಟ್ ಹಾಕ್ರಿ, ಓಕೆನಾ. ಫಸ್ಟ್ ಒನ್ ಏನ್ ಹೇಳಿದ್ ನೋಡ್ರಿ, ಯುದ್ಧ ಸಮರ ಅಭ್ಯಾಸ ಮಾಡೈತಿ 2018 ಒಳಗಡೆ ಪುಣೆ ಒಳಗಡೆ. ಯಾವುದು, ಬಿಮ್ಸ್ಟೆಕ್ ಯುದ್ಧ ಸಂಘ ಒಂದು ವಿದ್ಯಾಭ್ಯಾಸದ ಹೆಸರು ಏನು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಂತ ಹೇಳಿದ್ದೆ. ಇದೊಂದು ಕಮೆಂಟ್ ಹಾಕಕ್ಕೆ ನಿಮಗೆ ಆಗಿರ್ಬೇಕು. ಅದಾದ್ಮೇಲೆ ಟೆಕ್ನಾಲಜಿ ಅಂಡ್ ಅಗ್ರಿಕಲ್ಚರ್. ನೋಡ್ರಿ, ಟೆಕ್ನಾಲಜಿ ಆಗಿ ಇಲ್ಲಿ ಯಾರು ಮುಂದಾದ್ರೆ ಹೇಳ್ರಿ, ಇಂಡಿಯಾ. ಓಕೆನಾ, ಇಂಡಿಯಾ ಮುಂದಿದ್ದದಕ್ಕ ಇವ್ರೆಲ್ಲರಿಗೆ ಏನ್ ಮಾಡ್ಬೇಕು, ನಾವು ಸಹಕಾರಿತವಾಗಿ ಸಹಕಾರ ಮಾಡ್ಬೇಕು. ನಿಮ್ಗೆ ಏನ್ ಸಹಕಾರ ಬೇಕು ಹೇಳ್ರಿ, ಮಾಡಿಕೊಡ್ತೀವಿ. ಹೌದಾ, ಈ ರೀತಿಯಾಗಿ. ಓಕೆನಾ. ಆಮೇಲೆ ಅಗ್ರಿಕಲ್ಚರ್ ಇಡೀ ಜಗತ್ತನ್ನ ಅಗ್ರಿಕಲ್ಚರ್ ಒಳಗಡೆ ಮೇನ್ ಇರ್ತಕ್ಕಂಥದ್ದು ಯಾವ್ದ್ರಿ, ಇಂಡಿಯಾನೇ. ಹೌದಿಲ್ರಿ, ಭಾರತ ಯಾವೊಂದು ರಾಷ್ಟ್ರ ಹೇಳ್ರಿ, ಕೃಷಿ ಉತ್ಪಾದನೆಯಲ್ಲಿ ಅತ್ಯುನ್ನತ ವ್ಯವಸಾಯದಲ್ಲಿ ಇರ್ತಕ್ಕಂಥ ರಾಷ್ಟ್ರ ಯಾವುದು, ನಮ್ಮದು. ಹೌದಿಲ್ರಿ, ಹಾಗಾಗಿ ಅಗ್ರಿಕಲ್ಚರ್ಗೆ ಸಮೇತ ನಾವ್ ಏನ್ ಮಾಡ್ಬೇಕು, ಬೆಲೆ ಕೊಡ್ಬೇಕು. ಹೌದಾ, ಈ ರೀತಿ ನಿಮ್ ಭಾಗದಾಗ ಏನ್ ಬೆಳಿತಾರ, ನಮ್ಮ ಭಾಗದಾಗ ಏನ್ ಬೆಳಿತಾರ ಅದನ್ನ ನೀವು ವಹಿವಾಟು, ಟ್ರಾನ್ಸ್ಪೋರ್ಟ್, ಎಕ್ಸ್ಚೇಂಜ್, ಹೌದಾ, ಇವೆಲ್ಲ ಇದ್ರ ಮೂಲಕ ಎಕ್ಸ್ಚೇಂಜ್ ಮಾಡ್ಕೊಂಡು ನೀವು ಒಬ್ರಿಗೊಬ್ರು ಸಹಕಾರಿತವಾಗಿ ಬೆಳಿಬೇಕು ಅನ್ನೋದನ್ನ ತಗೊಂಬಂದ್ರು. ಇದು ವೆರಿ ಇಂಪಾರ್ಟೆಂಟ್. ನೋಡ್ರಿ, ಆಮೇಲೆ ಟೂರಿಸಂ ನಮ್ಮ ಜಾಸ್ತಿ ಮಾಡ್ಬೇಕು. ಟೂರಿಸಂ ಅಂದ್ರೆ ಅಂದ್ರೆ ಏನ್ರಿ, ಪ್ರವಾಸೋದ್ಯಮ. ಹೌದಲ್ರಿ, ಪ್ರವಾಸೋದ್ಯಮನ ಸಮೇತ ಜಾಸ್ತಿ ಮಾಡ್ಬೇಕು. ಬಹಳ ಲೆಂತ್ ಆಗ್ತ ಕ್ಲಾಸ್, ಹಂಗಾಗಿ ಬೇಡ, ಬಹಳ ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ಬಿಡ್ತು. ಆಮೇಲೆ ನೋಡ್ರಿ, ಡಿಸಾಸ್ಟರ್, ಕ್ಲೈಮೇಟ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಡೀ ಏನ್ ನಮ್ಮ 7 ಕಂಟ್ರಿಗಳದಾವ ನೋಡ್ರಿ ಬಿಮ್ಸ್ಟೆಕ್ ಒಳಗಡೆ, ಯಾರಿಗೆ ಏನಾದ್ರೂ ಒಂದು ಹಾನಿ ಆಯ್ತಪ್ಪ ಅಂದ್ರೆ 7 ರಾಷ್ಟ್ರಗಳು ಅವ್ರಿಗೆ ಆಗ್ತಕ್ಕಂಥ ಸಹಕಾರವನ್ನು ಮಾಡಬೇಕು. ಇಷ್ಟು, ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಬಿಮ್ಸ್ಟೆಕ್ ಪ್ರಿನ್ಸಿಪಲ್ಸ್ ಏನಪ್ಪಾ, ಬಹಳ ಇಂಪಾರ್ಟೆಂಟ್. ನಿಮ್ಗೆ ಅವಲ್ ಹೇಳದ್ನಂತ ನೋಡ್ರಿ. ಈಗ ರೆಸ್ಪೆಕ್ಟ್ ಫಾರ್ ಸಾವರಿನ್ ಇಕ್ವಾಲಿಟಿ. ಏನಪ್ಪ ಸಾವರಿನ್ ಇಕ್ವಾಲಿಟಿ, ಒಂದೊಂದು ರಾಷ್ಟ್ರಗಳು ಅವ್ರವ್ರಿಗೆ ಅವರೇ ಸಾರ್ವಭೌಮರಾಗ್ಯಾರ. ಹೌದಾ, ಸ್ವತಂತ್ರ ಹೊಂದಿರತಕ್ಕಂಥ ರಾಷ್ಟ್ರಗಳು. ಅದ್ರ ಎಲ್ಲರೂ ಏನ್ ಮಾಡ್ಬೇಕು, ಇಲ್ಲ ಮ್ಯೂಚುವಲ್ ರೆಸ್ಪೆಕ್ಟ್ ಆಗಿರ್ಬೇಕು ಅನ್ನೋದು ಹೇಳ್ಕೊಂಡ್ ಬಂದ್ರು, ಫಸ್ಟ್ ಒನ್. ಆಮೇಲೆ ರೆಸ್ಪೆಕ್ಟ್ ಫಾರ್ ಟೆರಿಟೋರಿಯಲ್ ಇಂಟೆಗ್ರಿಟಿ. ಅವರ ಒಂದು ಇಲ್ಲಿ ನೇಪಾಳ ಐತ್ರಿ, ಇಲ್ಲಿ ಭೂತಾನ್ ಐತ್ರಿ, ಇದೆಲ್ಲ ಭಾಗಗಳು ಇಂಡಿಯಾ ಒಂದು ಅಟ್ಯಾಚ್ಮೆಂಟ್ ಅದಾವ್ರಿ. ಹೌದಾ, ನೇಪಾಳಕ್ಕೆ ಹೋಗಿ ನಮ್ದಿದ್ ಭಾಗಪ್ಪ ಅಂತಂದ್ರೆ ಬಿಡ್ತಾರನ್ನ ಅವ್ರು ಕಪಾಳ ಬೆಡಿತಾರ. ಹೌದ್ರಿ, ಯಾಕಪ್ಪ ಅಂದ್ರೆ ಅದು ಅವ್ರದ್ದು. ಹೌದ್ರಿ, ಅಂದ್ರ ಟೆರಿಟೋರಿಯಲ್ ಇಂಟೆಗ್ರಿಟಿ ಐತಿ, ಅವ್ರಿಗೆ ಅವ್ರ ಸಾರ್ವಭೌಮತ್ವ ಐತಿ, ಸಮಗ್ರತೆ ಐತಿ, ಟೆರಿಟೋರಿಯಲ್ ಇಂಟೆಗ್ರಿಟಿ. ಹಾಗಾಗಿ ಅದಕ್ಕೆಲ್ಲ ನೀವೇನ್ ಮಾಡ್ಬೇಕು, ರೆಸ್ಪೆಕ್ಟ್ ಕೊಡ್ರಿ. ಹೌದಾ, ನೀವು ಬಂದು ನಾವೆಲ್ಲ ಚೆನ್ನಾಗಿದೀವಿ ಬಾಪ ಅನ್ಕಂಕಾಶಿ ಆಮೇಲೆ ಬಂದು ಪಾಕಿಸ್ತಾನದಾರ ಮಾಡ್ದಂಗ ಬಂದು ಹೇಳ್ಬಿಟ್ರ ಆಗತ್ತಾ? ಅದು ಆಗಲ್ರಿ. ಹೌದಿಲ್ರಿ, ಪಂಚಶೀಲ ಒಪ್ಪಂದಕ್ಕೆ ಸೈನ್ ಹಾಕಿ ಬಂದಿರ್ತಾರ ನೆಹರು ಅವ್ರು. ಹೌದ್ರಿ, 1954 ಒಳಗಡೆ ಅಲ್ಲ, 52 ಒಳಗಡೆ ಪಂಚಶೀಲ ಒಪ್ಪಂದಗಳು. ಪಂಚಶೀಲ ಒಪ್ಪಂದ 54 ಏಪ್ರಿಲ್ 28. ನನಗೇನು ಡೌಟ್ ಬರಂಗ, ಓಕೆನಾ. ನೋಡ್ರಿ, 54-28 ಅನ್ಕೊಂಡಿನಿ, ಏಪ್ರಿಲ್ 28 ಅನ್ಕೊಂಡಿನಿ, ಮೋಸ್ಟ್ಲಿ ಡೌಟಾ ಇರ್ಬೋದು. ಸೊ ಅದಾದ್ಮೇಲೆ 1962 ಒಳಗಡೆ ಏನ್ ಮಾಡ್ತೀರಿ, ಚೀನಾ ಇಂಡಿಯಾ ಮೇಲೆ ದಾಳಿ ಮಾಡುತ್ತ. ಹೌದಾ, ಅಲ್ಲಿ ಸಮೇತ ಮ್ಯೂಚುವಲ್ ರೆಸ್ಪೆಕ್ಟ್ ಬಗ್ಗೆ ಎಲ್ಲ ಇರ್ತದ್ರಿ. ಹೌದಾ, ಒಪ್ಪಂದಗಳಿರ್ತಾವ. ಬಟ್ ಆದ್ರೆ ಏನ್ ಮಾಡ್ತಾರೆ, ಅದು ದಾಳಿ ಮಾಡುತ್ತ. ನೋಡ್ರಿ, ಅದಕ್ಕೆ ಯಾಕೆ ಹೇಳಿದ್ನಪ್ಪ ಅಂದ್ರೆ ಈ ಟೆರಿಟೋರಿಯಲ್ ಇಂಟಿಗ್ರಿಟಿ ಬಂದದಕ್ಕೆ ಹೇಳಿದ್ನೆ. ನೋಡ್ರಿ, ನೆಕ್ಸ್ಟ್ ರೆಸ್ಪೆಕ್ಟ್ ಫಾರ್ ಪೊಲಿಟಿಕಲ್ ಇಂಡಿಪೆಂಡೆನ್ಸ್. ಹೌದಾ,
ಪೊಲಿಟಿಕಲ್ ಇಂಡಿಪೆಂಡೆನ್ಸ್, ಅವರು ರಾಜಕೀಯವಾಗಿ ಅವ್ರು ಸ್ವತಂತ್ರ ಅದಾರ. ಹೌದಾ, ನೀವು ಅವ್ರು ರಾಜಕೀಯದಾಗ ತಲೆ ಹಾಕಂಗಿಲ್ಲ, ಇನ್ನೊಬ್ಬ ರಾಜಕೀಯ ಒಂದು ಒಳಗಡೆ ತಲೆ ಹಾಕಂಗಿಲ್ಲ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್, ನಾನ್ ಇಂಟರ್ಫಿಯರೆನ್ಸ್ ಇನ್ ಇಂಟರ್ನಲ್ ಅಫೇರ್ಸ್. ಹೌದಾ, ಈ ನಮ್ಮ ಒಳಗೆ ಏನ್ ಹಾಕೊಂಡೈತಿ, ನಿಮ್ಮ ಒಳಗೆ ಏನ್ ಹಾಕುವಂಥದ್ದು ನಿಮಗೆ ನೀವು ಬಿಟ್ಟಿದ್ದು. ನಮ್ಮ ಒಳಗೆ ಏನ್ ಹಾಕುವ ನೀವು ಬಂದು ತಲೆ ಹಾಕಂಗಿಲ್ಲ, ನಿಮ್ಮ ಒಳಗೆ ಏನ್ ಹಾಕುವಂತಿ ನಾವು ಬಂದು ತಲೆ ಹಾಕ. ಇಂಟರ್ಫಿಯರೆನ್ಸ್ ಇರಬಾರ್ದು ಇಲ್ಲಿ. ಇಂಟರ್ಫಿಯರೆನ್ಸ್ ದಟ್ ಈಸ್ ಇಂಪಾರ್ಟೆಂಟ್. ನೋಡ್ರಿ, ನಾನ್ ಅಗ್ರೆಷನ್. ಹೌದಾ, ಒಬ್ರಿಗೊಬ್ರು ದ್ವೇಷವನ್ನು ಅನ್ನಂಗಿಲ್ಲ, ಸಾಕಾರಿತವಾಗಿರ್ಬೇಕು ಅನ್ನೋದಿಲ್ಲಿ ಇದು. ನೆಕ್ಸ್ಟ್ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸಿ. ಹೌದಾ, ಶಾಂತಿಯುತವಾಗಿ ಎಲ್ಲರೂ ಬೆಳಿಬೇಕು ಅನ್ನೋದು ಬಿಮ್ಸ್ಟೆಕ್ನ ಒಂದು ಉದ್ದೇಶಗಳಾಗವ. ಇಷ್ಟೆಲ್ಲ ಬಿಮ್ಸ್ಟೆಕ್ನ ಮಾಹಿತಿಗಳು ನೋಡ್ರಿ. ಸೈಡ್ಲಿ ನಾನು ಬಹಳ ಹೇಳಿನಿ. ಹೌದಾ, ಇದರ ಇಂಪ್ಯಾಕ್ಟ್ಗಳು ಏನಂತ ಇಷ್ಟೆಲ್ಲ ಹೇಳ್ಕೊಂಬಂದಿನಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪಿನ್ ಟು ಪಿನ್ ನೀವು ನೋಟ್ಸ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಎಕ್ಸಾಮ್ ಬರ್ತದ. ನಾನು ಬರ್ದಿರೋದು ಬೋರ್ಡಿಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ನೀವು ಅಷ್ಟೇ ಹೇಳ್ತ ನನ್ ಕಂಕಾಶಿ ಕ್ಲಾಸ್ ನೇಮ್ ಮಾಡ್ತೀರಿ, ನೀವು ಸ್ಕಿಪ್ ಮಾಡಿರ್ತೀರಿ. ಹೌದಾ, ಆ ಥರ ಮಾಡಕ್ ಹೋಗ್ಬೇಡ್ರಿ. ಇದ್ರಂಗತಿ ಯಾರ್ಯಾರು ಸ್ಕಿಪ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ, ಇನ್ನೇನೋ ಏನಪ್ಪ ವಿಷಯಗಳು ಯಾರು ಬೇಕಾಗಿರುತ್ತೆ ಅವ್ರಿಗೆಲ್ಲರಿಗೆ ಈ ಕ್ಲಾಸ್ನ ಶೇರ್ ಮಾಡೋದಕ್ಕೆ ನಿಮ್ಮಿಂದ ಆಗಿರ್ಬೇಕು. ನಾನು ಹೇಳಿರ್ತಕ್ಕಂಥ ಕ್ವಶನ್ಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರ್ಬೇಕು. ಹೌದಾ, ಇದು ನೀವು ಮಾಡ್ತಕ್ಕಂಥ ಸಹಕಾರ. ಓಕೆನಾ? ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಡೌಟ್ಸ್ ಇದ್ರೆ ಅದು ಸಮೇತ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕಿರಿ. ಸೊ ನನಗೆ ಸ್ವಲ್ಪ ಆರಾಮಿಲ್ಲಾರದಕ್ಕೆ ಸ್ವಲ್ಪ ಕ್ಲಾಸ್ಗಳು ಡಿಲೇ ಆಗಿದ್ವು ಅಷ್ಟೇ. ಇವಾಗಲೇನು ಕಂಪ್ಲೀಟ್ ಆಗಿಲ್ಲ. ಸೊ ಡೈಲಿ ಇನ್ನು ಮುಂದೆ ಕ್ಲಾಸ್ ಮಾಡ್ತೀವಿ. ಓಕೆನಾ? ಇದು ಬಿಮ್ಸ್ಟೆಕ್ನ ವಿಷಯ. ಓಕೆನಾ? ಕಮೆಂಟ್ ಹಾಕ್ಸೋದು ಮಾತ್ರ ಮರಿಬೇಡಿ, ಶೇರ್ ಮಾಡ್ರಿ ಎಲ್ಲರಿಗೆ. ಯಾವ ವಿದ್ಯಾರ್ಥಿಗಳು ಬೇಕು ಎನಿ ಒಂದು ಎಕ್ಸಾಮ್ಸ್ ನೋಡ್ರಿ. ಇದು ಯಾಕಪ್ಪ ಅಂದ್ರೆ ನಾ ಇಂಟರ್ಲಿಂಕ್ ಆಗಿ ಎಲ್ಲ ಹೇಳಿನಿ, ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ನಿಮಗೆ ಇಲ್ಲಿ ಮ್ಯಾಪ್ ಹಾಕಿ ಸಮೇತ ಡಿಸ್ಕಷನ್ ಮಾಡೀನಿ, ಈ ರೀತಿ ಸಿಗಲ್ಲ. ಹೌದಾ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.